ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ಸಾಮತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ನಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀರಾಮೋತ್ಸವ 119ನೇ ವರ್ಷ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ದದನ್ನ ಮುಂದುವರಿಸ್ತಾ ಇದ್ದಾರೆ. ಶ್ರೀರಾಮನ ಗುಣಚಿಂತನೆ ಆಗಬೇಕು ಅಂತ ತಿಳಿಸಿದ್ದಾರೆ. ಶ್ರೀರಾಮಚಂದ್ರನ ಗುಣಚಿಂತನೆ, ಗುಣಗಳ ಮೌಲ್ಯ, ಗುಣಗಳ ಅನುಸಂಧಾನ ಪ್ರತಿಯೊಬ್ಬರೂ ಮಾಡಲೇಬೇಕಾಗುತ್ತೆ. ರಾಮಾಯಣ ಎಲ್ಲರ ಕಣ್ಣನ್ನು ತೆರೆಸಲಿಕ್ಕಿರುವ ಗ್ರಂಥ. ರಾಮಾಯಣ ಸಂಸಾರದ ತಾಪದಲ್ಲಿ ಬೆಂದಂಥವರಿಗೆ ಅವರವರದೇ ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕಿರುವಂತಹ ಗ್ರಂಥ. ಎರಡು ಥರ ಗ್ರಂಥಗಳಿದ್ದಾವೆ. ಇಲ್ಲದೇ ಇದ್ದ ಸಮಸ್ಯೆಯನ್ನು ಹುಟ್ಟಾಕ್ಲಿಕ್ಕಿರುವ ಗ್ರಂಥ, ಈಗಾಗಲೇ ಇರೋ ಸಮಸ್ಯೆಗಳಿಗೆ ಉತ್ತರ ಕೊಡ್ಲಿಕ್ಕಿರೋ ಗ್ರಂಥ ಅಂತ. ಕೆಲವು ಗ್ರಂಥಗಳು ಸಮಸ್ಯೆಗೆ ಉದಾಹರಣೆ, ಕೆಲವು ಗ್ರಂಥಗಳು ಉತ್ತರಗಳಿಗೆ ಉದಾಹರಣೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿದರೆ ಶ್ರೀಮದ್ ರಾಮಾಯಣ ಇದು ಸಮಸ್ಯೆ ಹುಟ್ಟಾಕ್ಲಿಕ್ಕಿರುವ ಗ್ರಂಥ ಅಲ್ಲ, ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕಿರುವಂತಹ ಗ್ರಂಥ ಅಂತ ಚಿಂತನೆ ಮಾಡಿದರು. ಅದರಲ್ಲಿಯೂ ರಾಮಚಂದ್ರ ಗ್ರಂಥಕ್ಕಿಷ್ಟು ಮಹತ್ವ ಯಾಕೆ ಬಂತು? ರಾಮ ಆ ಥರದ ವ್ಯಕ್ತಿತ್ವದವನಾದ್ದರಿಂದ ರಾಮಾಯಣಕ್ಕೆ ಆ ಮಹತ್ವ ಬಂತು ಅಂತ ತಿಳಿದರು. ಕೆಲವೊಮ್ಮೆ ನಾಯಕನಿಗಷ್ಟು ಸ್ಟ್ರೆಂತ್ ಇರಲ್ಲ, ಆಗ ಕವಿ ಅವನಲ್ಲಿ ಇಲ್ಲದೇ ಇದ್ದದ್ದನ್ನೆಲ್ಲ ತನ್ನ ಬುದ್ಧಿಯಲ್ಲಿ ಇದ್ದದ್ದನ್ನು ಅವನಲ್ಲಿ ಇದೆ ಅಂತ ವರ್ಣನೆ ಮಾಡಿಬಿಡ್ತಾರೆ. ಇತಿಹಾಸ ಗೊತ್ತಿದ್ದವರು ನಾಯಕ ಏನು ಅಂಥ ಪರಿ ಇರಲಿಲ್ಲ, ಇವನು ಸ್ವಲ್ಪ ಜಾಸ್ತಿ ವರ್ಣನೆ ಮಾಡಿದ್ದಾನೆ ಅವನ ಬಗ್ಗೆ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಆ ಕಾವ್ಯಕ್ಕೆ ನಾಯಕನಿಂದ ಮಹತ್ವ ಬಂತು ಅಂತಲ್ಲ, ಕವಿ ಕಲ್ಪನೆಯಲ್ಲಿ ಏನು ಮಹತ್ವ ಇದೆ ಅದನ್ನು ವರ್ಣನೆ ಮಾಡಬೇಕಾಗ್ತದೆ. ರಾಮಾಯಣಕ್ಕೆ ಹಾಗಲ್ಲ. ರಾಮ ಅನ್ನೋ ನಾಯಕನೇ ಹಾಗಿದ್ದಾನೆ. ಹಾಗಾಗಿ ರಾಮಾಯಣಕ್ಕೆ ನಾಯಕ ಆ ರೀತಿ ಧೀರೋದಾತ್ತನಾದ್ದರಿಂದ ಗ್ರಂಥವು ಕೂಡ ಧೀರೋದಾತ್ತ ನಾಯಕನನ್ನ ಪಡೆದುದರಿಂದ ಗ್ರಂಥಕ್ಕೆ ಮಹತ್ವ ಬಂತು ಅಂತ ನಾವು ಅನುಸಂಧಾನ ಮಾಡಿದ್ವಿ. ರಾಮಾಯಣದಿಂದ ರಾಮನಿಗೆ ಮಹತ್ವ ಬರಲಿಲ್ಲ, ರಾಮನಿಂದ ರಾಮಾಯಣಕ್ಕೆ ಮಹತ್ವ ಬಂತು. ಇದನ್ನು ಅರ್ಥೈಸಿಕೊಳ್ಳಿಕ್ಕೆ ಎಷ್ಟೋ ವರ್ಷ ಬೇಕಾಗ್ತದೆ. ನಮ್ಮ ಅಧ್ಯಯನದಲ್ಲಿ ಅನೇಕ ಕೊರತೆಗಳಿದ್ದರಿಂದ ಯಾವುದರಿಂದ ಯಾರಿಗೆ ಮಹತ್ವ ಬಂತು ಅಂತ ಅರ್ಥೈಸಿಕೊಳ್ಳೋದ್ರಲ್ಲಿ ಬಹಳ ಎಡವಲಿಕ್ಕೆ ಶುರು ಮಾಡ್ತೀವಿ. ವಾಲ್ಮೀಕಿ ಮಹರ್ಷಿಗಳು ರಾಮನನ್ನ ಕಣ್ಣಾರೆ ಕಂಡವರು, ಕಂಡು ಅವನ ವ್ಯಕ್ತಿತ್ವವನ್ನ
ಅನುಭವಿಸಿ ಅವನು ಯಾರು ಅಂತ ಪ್ರಪಂಚಕ್ಕೆ ಪರಿಚಯಿಸಲೇಬೇಕು ಅಂತ ದೃಢ ನಿರ್ಧಾರ ಮಾಡಿ ಇಂಥ ವ್ಯಕ್ತಿತ್ವವನ್ನು ಲೋಕಕ್ಕೆ ಪರಿಚಯಿಸದೆ ಹೋದ್ರೆ ನಮ್ಮಂಥವರದ್ದು ಅಪರಾಧ ಆಗ್ತದೆ ಅಂತ ಅಪರಾಧ ಪ್ರಜ್ಞೆಯಲ್ಲಿ ರಾಮಾಯಣವನ್ನು ರಚನೆ ಮಾಡಿದ್ದಾರೆ. ನಾಟಕಗಳು, ಕಾವ್ಯಗಳು ಕವಿಗಳ ಕಲ್ಪನಾ ವಿಲಾಸದಲ್ಲಿ ಬಹಳ ಬಂದಿದ್ದಿದೆ. ಆದರೆ ಆ ಕಾಲದ ರಾಜರ ಮನ್ನಣೆ ಸಂಪಾದನೆ ಮಾಡೋದು ಅಂತ ಒಂದು ಉದ್ದೇಶ ಇರ್ತಿತ್ತು. ಎಂಥ ಕಾವ್ಯ ಬರ್ತಿದ್ದಾನೆ ಈ ಕವಿ ಅಂತ ರಾಜ ಅದನ್ನು ನೋಡಿ ತಲೆದೂಗಿ ಕೈಯಲ್ಲಿರುವಂಥ ಯಾವುದಾದ್ರೂ ಆಭರಣನೋ ಕೊರಳಲ್ಲಿರುವ ಆಭರಣನೋ ಕೊಟ್ಟು ಕವಿಗೆ ಒಳ್ಳೆ ಸನ್ಮಾನ ಮಾಡಿ ಎಂಥ ಕಾವ್ಯ ಬಂದ ಅಂತ ಅವನಿಗೆ ಗೌರವ ಕೊಡೋದು ಇರ್ತಿತ್ತು. ಆದರೆ ರಾಮಾಯಣ ಆ ದೃಷ್ಟಿಯಿಂದ ರಚನೆ ಮಾಡಲಿಲ್ಲ. ರಾಜ್ಯದಲ್ಲಿ ಒಬ್ಬ ರಾಜನಿಗೆ ಖುಷಿ ಕೊಡಬೇಕು, ಅವನು ಸಂತೋಷ ಪಟ್ಟು ತಲೆದೂಗಿ ನನಗೊಂದು ಆಭರಣ ಕೊಡ್ತಾನೆ, ನನ್ನ ಕಾವ್ಯವನ್ನು ಊರೂರು ಬೇರೆ ಬೇರೆ ರಾಜ್ಯಗಳಿಗೆ ಪ್ರತಿಗಳನ್ನು ಕಳಿಸಿ ಪ್ರಸಿದ್ಧಿ ತರಿಸ್ತಾನೆ, ನಾನು ಕವಿರಾಜನಾಗಬೇಕು ಅನ್ನೋ ಉದ್ದೇಶದಿಂದಲಾಗಿ ಅಥವಾ ಆ ಕಾಲದ ಭಾಷೆಗೆ ಸಾಹಿತ್ಯ ಸರಸ್ವತಿಯನ್ನು ಮೆರೆಸಬೇಕು ಅಂತ ಸಾಹಿತ್ಯವನ್ನು ಮಾತ್ರ ದೃಷ್ಟಿ ಇಟ್ಟುಕೊಂಡು ಅದಕ್ಕೊಂದು ಮನ್ನಣೆ ಕೊಡಬೇಕು ಅಂತಾಗಿ ರಾಮಾಯಣ ರಚನೆ ಆದದ್ದಲ್ಲ. ರಾಮಾಯಣ ರಚನೆ ಆದದ್ದೇ ಒಂದು ಅದ್ಭುತ. ಅದನ್ನ ಸಾಕಷ್ಟು ಬಾರಿ ನಾವು ಕೇಳ್ತಿರ್ತೇವೆ, ರಾಮಾಯಣ ರಚನೆ ಹೇಗಾಯಿತು ಅಂತ. ಇದೊಂದು ದೈವಿ ಗ್ರಂಥ, ಇದು ಕಲ್ಪನಾ ವಿಲಾಸದ ಗ್ರಂಥ ಅಲ್ಲ. ಇದು ಕಣ್ಣಾರೆ ಕಂಡು ರಾಮನನ್ನ ಮನಸ್ಸಿನಿಂದ ವಾಲ್ಮೀಕಿಗಳು ಅವನೊಳಗಿರುವ ಗುಣಗಳಿಗೆ ಆಕರ್ಷಿತರಾಗಿ ಅಯಸ್ಕಾಂತದಂತೆ ರಾಮಚಂದ್ರ ವಾಲ್ಮೀಕಿ ಋಷಿಗಳ ಮನಸ್ಸನ್ನು ಆಕರ್ಷಣೆ ಮಾಡಿದ್ದಾರೆ. ರಾಮನ ಒಂದೊಂದು ಗುಣಗಳು ಕೂಡ ವಾಲ್ಮೀಕಿ ಋಷಿಗಳನ್ನು ಆಕರ್ಷಣೆ ಮಾಡಿದೆ. ಆ ಉದ್ದೇಶದಿಂದ ಮಾತ್ರ ರಚನೆ ಮಾಡಿ ಕೊಟ್ಟಂತಹ ಗ್ರಂಥ ಅದು ರಾಮಾಯಣ ಗ್ರಂಥ. ನಾವು ಕೇಳ್ತೇವೆ, ಗುಣಗಳನ್ನ ಕಂಡ್ರೂ ಕೂಡ ನಾವು ಅದನ್ನು ಗ್ರಹಿಸದೇ ಹೋದ್ರೆ ನಮ್ಮಷ್ಟು ದೊಡ್ಡ ಅಪರಾಧಿಗಳು ಇನ್ನೊಬ್ಬರು ಇಲ್ಲ. ಗುಣಗಳಿದೆ, ಲೋಕದಲ್ಲಿ ಭಗವಂತ ದೋಷಗಳನ್ನೂ ಇಟ್ಟಿದ್ದಾನೆ, ಸೃಷ್ಟಿ ಮಾಡುವಾಗ ಗುಣಗಳನ್ನೂ ಇಟ್ಟಿದ್ದಾನೆ. ನೋಡೋ ದೃಷ್ಟಿ ಬದಲಾಗಲಿಲ್ಲ, ನೋಡೋ ದೃಷ್ಟಿ ಸರಿ ಇಲ್ಲ ಅಂತಾದ್ರೆ ಮನುಷ್ಯನಿಗೆ ಅದನ್ನು ಗ್ರಹಿಸುವ ಅವಕಾಶನೇ ಇಲ್ಲ ಅಂತಾಗಿ ಸಕ್ಕರೆ ಪಾನಕ ಕೊಟ್ಟರು ಕೂಡ ಹುಳಿ ಇದೆ ಅನ್ನೋ ಹಾಗಾಗಿದೆ ಪರಿಸ್ಥಿತಿ. ವಾಲ್ಮೀಕಿ ಋಷಿಗಳದ್ದು ಹಾಗಲ್ಲ. ಎಷ್ಟು ಅದ್ಭುತ ಗುಣಗಳು ರಾಮನಲ್ಲಿ ಕಂಡದ್ದವರಿಗೆ ಅದನ್ನ ಬಿಡಲಿಲ್ಲ, ಅವರು ಬಿಡಲಿಲ್ಲ. ಇಂತಿಂಥ ಗುಣಗಳಿರುವ ಒಬ್ಬ ರಾಜ ಭೂಮಿಯಲ್ಲಿ ಬಂದಿದ್ದ ಅಂತ ಜಗತ್ತಿನಲ್ಲಿ ನಾವು ಪ್ರಸಿದ್ಧಿ ಪಡಿಸದೆ ಹೋದ್ರೆ ನಾವು ಅಪರಾಧಿ ಆಗ್ತೇವೆ ಅಂತ ಅನಿಸ್ಬಿಟ್ಟು, ಈ ಕಾರಣದಿಂದಲೂ ಕೂಡ ಪ್ರತಿಯೊಬ್ಬರು ಅದನ್ನ ಆಧರಿಸಬೇಕಾಯಿತು. ಇನ್ನೊಂದು ಅಭಿಪ್ರಾಯವನ್ನು ರಾಮಾಯಣದ ಬಗ್ಗೆ ಚಿಂತನೆ ಮಾಡಬೇಕು. ರಾಮನ ಗುಣಗಳನ್ನ ಅನುಸಂಧಾನ ಮಾಡೋದ್ರಿಂದ ಒಂದಲ್ಲ ಒಂದು ಹಂತದಲ್ಲಿ ಆ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಅವಕಾಶ ಇರ್ತದೆ. ಈಗ ನಮ್ಮಲ್ಲಿ ಅದು ಇಲ್ಲ, ರಾಮನಲ್ಲಿ ಅದು ಇದೆ. ಇದೆ ಅಂತ ತಿಳಿದು ಚಿಂತಿಸಿದ್ರೆ ಸಾಕು, ನಮ್ಮಲ್ಲಿ ಅದು ಬರ್ಲಿಕ್ಕೆ ಅವಕಾಶ ಇರ್ತದೆ. ಇದು ರಾಮ ಅಂತಂದ್ರೆ. ಆ ಕಾರಣದಿಂದಲೂ ಕೂಡ ರಾಮನೊಳಗಿರುವ ಗುಣಗಳನ್ನು ವಿಶೇಷವಾಗಿ ಆಧರಿಸಬೇಕು. ವೇದ, ಉಪನಿಷತ್ತು, ಪುರಾಣ, ಮಹಾಭಾರತ, ರಾಮಾಯಣ, ಪಂಚರಾತ್ರ ಇವುಗಳೆಲ್ಲ ಹೊರಟಿದ್ದು ಯಾಕೆ? ಇವುಗಳು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇವುಗಳ ಉದ್ದೇಶ ಏನು? ಇದನ್ನ ನಾವು ಆಲೋಚನೆ ಮಾಡಬೇಕು. ವೇದದಲ್ಲಿ ಒಂದು ಮಾತು ಬರ್ತದೆ, ನತಾದೃಶಿ ಪ್ರೀತಿ ರೀತ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಯಾದೃಶಿ ಪ್ರೀತಿ
ಗುಣೋತ್ಕರ್ಷ ಜ್ಞಾತರಿ ನ ತಾದೃಶಿ ಪ್ರೀತಿ ಅಂತಂದ. ದೇವರು ಯಾರನ್ನ ಹೆಚ್ಚು ಪ್ರೀತಿಸ್ತಾನೆ, ಆದರಿಸ್ತಾನೆ ಅಂತ ಒಂದು ಚರ್ಚೆ. ವೇದ ಪುರುಷ ದೇವರನ್ನೇ ಸಂದರ್ಶನ ಮಾಡಿದ. ದೇವರೇ, ನೀನು ಯಾರನ್ನ ಹೆಚ್ಚು ಪ್ರೀತಿಸ್ತಿ ಹೇಳ್ಬಿಡು. ಈಗೆಲ್ಲ ಸಂದರ್ಶನ ಮಾಡೋ ಹುಚ್ಚು ಬಹಳ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರ್ತದಲ್ಲ, ಅದಕ್ಕೆ ಭಗವಂತ ಹೇಳ್ದ, ನಾನು ಯಾರನ್ನು ಪ್ರೀತಿಸ್ತೇನೆ ಅಂತ ಅಂತಿದ್ದೀಯಾ, ನನ್ನ ಗುಣಗಳನ್ನು ಚೆನ್ನಾಗಿ ಯಾರು ಬಲ್ಲವನೋ ಅವನನ್ನ ಪ್ರೀತಿಸ್ತೇನೆ ಅಂತ. ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಪ್ರೀತಿ ವಿಷ್ಣೋ ನ ತಾದೃಶಿ ಪ್ರೀತಿ ಅನ್ಯಸ್ಮಿನ್ ವಿಷಯೇ ಅಂತಂದ್ರೆ, ಭಗವಂತ ತನ್ನ ಗುಣ ತಿಳಿದವನನ್ನು ಎಷ್ಟು ಸಂತೋಷಪಟ್ಟು ಆದರಿಸಿ ಪ್ರೀತಿಸ್ತಾನೆ, ವಾತ್ಸಲ್ಯ ತೋರ್ತಾನೆ, ಅಷ್ಟು ಪ್ರೀತಿ ಇನ್ಯಾರ ಮೇಲೂ ದೇವರು ತೋರಿಸಲಾರ ಅಂತ ಹೇಳಿ. ಇದು ವೇದವಚನ. ಈ ವೇದವಚನದ ಅನುಸಂಧಾನ ಮಾಡಿದಾಗ ವೇದಗಳು ಏನ್ ಹೇಳಲಿಕ್ಕೆ ಹೊರಟು ಅನ್ನೋದನ್ನು ಸರಳವಾಗಿ ತಿಳ್ಕೊಳ್ಬಹುದು. ವೇದ, ಪುರಾಣ, ಮಹಾಭಾರತ, ರಾಮಾಯಣಗಳು ಭಗವಂತನ ಗುಣಗಳನ್ನೇ ತಿಳಿಸ್ಲಿಕ್ಕೆ ಹೊರಟೇ ಹೊರತು ಮತ್ತೊಂದನ್ನು ತಿಳಿಸ್ಲಿಕ್ಕೆ ಹೊರಟದ್ದಲ್ಲ. ಮತ್ತೊಂದನ್ನು ತಿಳಿಸಿದ ಅಂಶಗಳು ಬರ್ತಾವೆ, ಆದ್ರೆ ಉದ್ದೇಶ ಅದನ್ನು ತಿಳಿಸೋದಲ್ಲ, ತನ್ಮೂಲಕವಾಗಿ ದೇವರನ್ನು ನೋಡು ಅಂತ ಹೇಳಿ ತಿಳಿಸೋದು. ಯಜ್ಞವನ್ನು, ಯಾಗವನ್ನು, ಕರ್ಮವನ್ನು ಬೋಧಿಸುವ ಮಾತುಗಳು ಬಂದು ಬರ್ತಾರೆ, ಆದರೆ ಅವುಗಳ ಉದ್ದೇಶ ಅದರ ಹಿಂದೆ ಭಗವಂತನ ಗುಣ, ಅವನ ಮಹಿಮೆ, ಅದನ್ನು ತಿಳಿಸೋದ್ರಲ್ಲೇ ಇದೆ ಅಂತ ಹಿರಿಯರು ಹೇಳ್ಕೊಡ್ತಾರೆ. ಹಾಗಾಗಿ ನಾವು ದೇವರನ್ನು ಪ್ರೀತಿಪಡಿಸ್ಕೊಳ್ಬೇಕು, ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೊರಟ್ರೆ ಅವನ ಗುಣಚಿಂತನೆ ಮಾಡಬೇಕೇ ಹೊರತು ಬೇರೆ ಇನ್ನೇನು ಮಾಡಿದ್ರು ಇಲ್ಲ ಅಂತ. ರಾಮಾಯಣ ರಾಮನ ಗುಣಚಿಂತನೆಯನ್ನು ಹೇಗೆ ಮಾಡಿಸ್ತದೆ ಅಂತ ಅಲ್ಲಲ್ಲಿ ಘಟ್ಟಗಳನ್ನು ಅನುಸಂಧಾನ ಮಾಡ್ತಾ ಬರೋದು. ಯಾವ್ಯಾವ ಪ್ರಸಂಗಗಳಲ್ಲಿ ಭಗವಂತನ, ರಾಮಚಂದ್ರನ ಅನೇಕ ಗುಣಗಳು ವ್ಯಕ್ತ ಆಗುವು ಅಂತ ಗೊತ್ತಾಗ್ತದೆ. ವಾಲ್ಮೀಕಿಗಳು ಅಲ್ಲಲ್ಲಿ ಅಧ್ಯಾಯಗಳಲ್ಲಿ ಬಹಳ ಶ್ಲೋಕಗಳಲ್ಲಿ ಅನೇಕ ಗುಣಗಳನ್ನು ಸಂಗ್ರಹ ಮಾಡ್ತಾರೆ. ಇಕ್ಷ್ವಾಕುವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶೀ ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರುನಿಬರ್ಹಣಃ ವಿಪುಲಾಂಸೋ ಮಹಾಬಾಹು ಕಂಬುಗ್ರೀವೋ ಮಹಾಹನುಃ ಮಹೋರಸ್ಕೋ ಮಹೇಶ್ವಾಸೋ ಗೂಢಜತ್ರುರವಿಂದಮಃ ಆಜಾನಬಾಹು ಸುಶಿರಾಃ ಸುಲಲಾಟ ಸುವಿಕ್ರಮಃ. ಇದೆಲ್ಲ ಗುಣಗಳು, ಕೆಲವು ದೇಹಕ್ಕೆ ಸಂಬಂಧಪಟ್ಟ ಗುಣಗಳು, ಕೆಲವು ರಾಮನಲ್ಲಿ ಇದ್ದಂತಹ ಅದ್ಭುತವಾದ ಗುಣಗಳು. ಅದರಲ್ಲಿ ಕೆಲವು ಗುಣಗಳನ್ನು ನಾವು ಅನುಸಂಧಾನ ಮಾಡಬೇಕು. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನಃ ಶುಚಿರ್ವಶ್ಯ ಸಮಾಧಿಮಾನ್ ಪ್ರಜಾಪತಿ ಸಮಶ್ರೀಮಾನ್ ಖಾತಾನ್ ಪುನಿಷೂದನಃ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾ ರಕ್ಷಿತಾ ಸ್ವಸ್ಯ ಧರ್ಮಸ್ಯ ಸ್ವಜನಸ್ಯ ಚ ರಕ್ಷಿತಾ ವೇದವೇದಾಂಗ ತತ್ವಜ್ಞೋ ಧನುರ್ವೇದೇ ಚ ನಿಷ್ಠಿತಃ ಸರ್ವಶಾಸ್ತ್ರಾರ್ಥ ತತ್ವಜ್ಞಃ ಸ್ಮೃತಿಮಾನ್ ಪ್ರತಿಭಾನವಾನ್. ಇದೆಲ್ಲ ಗುಣಗಳು ರಾಮನ ಬಗ್ಗೆ ಹೇಳ್ತಾ ಬರ್ತಾರೆ. ಅದರಲ್ಲಿ ಧರ್ಮಜ್ಞ ಸತ್ಯಸಂಧತ್ಯ ಪ್ರಜಾನಾಂಚ ಹಿತೇ ರತಃ, ಇದು ರಾಮನಲ್ಲಿ ನಾವು ನೋಡಬೇಕಾದಂತಹ ಗುಣ. ಧರ್ಮಜ್ಞ ಅಂದ್ರೆ ಅರ್ಥ ಏನು? ಧರ್ಮವನ್ನ ಚೆನ್ನಾಗಿ ತಿಳಿದವ ಅಂತ ಅರ್ಥ. ಧರ್ಮ ತಿಳಿಯೋದು, ತಿಳಿದದ್ದಲ್ಲದೆ ಅದರಂತೆ ನಡೆಯೋದು, ನಡೆಯುವಾಗಲೂ ಕೂಡ ತನ್ನ ಧರ್ಮವನ್ನು ನಡೆಸೋದಲ್ದೇನೆ ಮತ್ತೊಬ್ಬರ ಧರ್ಮವನ್ನು ನಡೆಸಲಿಕ್ಕೆ ಅವಕಾಶ ಮಾಡೋದು, ಪ್ರೇರಣೆ ಮಾಡೋದು, ಮತ್ತೊಬ್ಬರ ಧರ್ಮವನ್ನು ರಕ್ಷಿಸೋದು, ಇದೆಲ್ಲ ರಾಮನಲ್ಲಿದ್ದ ಗುಣ. ಇದನ್ನು ಪ್ರತ್ಯೇಕವಾಗಿ
ರಾಮಾಯಣದಲ್ಲಿ ಹೇಳ್ತಾರೆ. ಧರ್ಮಜ್ಞ ಒಂದು ಗುಣ, ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ ಎರಡು ಗುಣ, ಸ್ವಸ್ಯ ಧರ್ಮಸ್ಯ ರಕ್ಷಿತ ಮೂರು ಗುಣ, ಸ್ವಜನಸ್ಯ ಚ ಧರ್ಮಸ್ಯ ರಕ್ಷಿತ ಅಂತ ಮತ್ತೊಂದು ಗುಣ. ಇದು ರಾಮನಲ್ಲಿದ್ದ ಗುಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲಿ ಈ ಘಟನೆಗಳು ನಮಗೆ ರಾಮಾಯಣದಲ್ಲಿ ಕಂಡು ಬರ್ತದೆ? ರಾಮ ಧರ್ಮ ತಿಳಿದವ ಅನ್ನೋ ಅಂಶ ಎಲ್ಲಿ ಕಂಡು ಬರ್ತದೆ? ಧರ್ಮ ಅಂದ್ರೆ ಯಾವುದು? ರಾಮಾಯಣದ ದೃಷ್ಟಿಯಲ್ಲಿ ನಾವು ತಿಳಿಬೇಕಾದ ಅಂಶ ಇದು. ಧರ್ಮ ಅಂತ ಯಾವುದನ್ನು ಹಿಂದಿನವರು ಗುರುತಿಸ್ತಾ ಇದ್ರು. ಒಂದು ಕಡೆಯಲ್ಲಿ ಹೇಳ್ತಾರೆ ಧರ್ಮದ ವ್ಯಾಖ್ಯೆಯನ್ನ ವೇದ ಪ್ರಣೀತೋ ಧರ್ಮ ಅಂತ ಒಂದು ಕಡೆಯಲ್ಲಿ ಹೇಳಿದ್ದಾರೆ. ವೇದದಲ್ಲಿ ಯಾವುದನ್ನ ಮಾಡು ಅಂತ ವಿಧಾನ ಮಾಡಿದೆ, ಮಾಡಬೇಡ ಅಂತ ನಿಷೇಧ ಮಾಡಿದೆ, ಅವುಗಳನ್ನ ಅವನ ಅರ್ಹತೆಗೆ ಅನುಗುಣವಾಗಿ ನಡೆಸ್ಕೊಂಡು ಹೋಗೋದೆ ಅದು ಧರ್ಮ ಅಂತ ಆಗ್ತದೆ. ಇನ್ನೊಂದು ಕಡೆಯಲ್ಲಿ ಮೀಮಾಂಸಕರು ಚೋದನಾ ಲಕ್ಷಣೋ ಧರ್ಮ ಅಂತ ವಿವರಣೆ ಕೊಡ್ತಾರೆ ಹಿರಿಯರು. ಅವರು ಬಹಳ ದೊಡ್ಡ ವ್ಯಕ್ತಿ. ಚೋದನಾ ಲಕ್ಷಣೋ ಧರ್ಮ, ಅದರ ಅಭಿಪ್ರಾಯ ಇದೆ, ವಿಧಿ ನಿಷೇಧಗಳನ್ನ ಚೆನ್ನಾಗಿ ವೇದದಲ್ಲಿ ಹೇಳಿದ್ದನ್ನು ಅರಿತು ನಡೆಸ್ಕೊಂಡು ಹೋಗುವುದೇ ಧರ್ಮ. ಇದರ ಮೇಲೆ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಯಾವುದು ಯಾರಿಂದ ಅಶಕ್ಯವೋ ಅವರಿಗದು ಮಾಡು ಅಂತ ಹೇಳೋದೇ ಇಲ್ಲಂತೆ. ಹಾಗಾಗಿ ಧರ್ಮದ ಬಗ್ಗೆ ಮನುಷ್ಯ ತರ್ಕ ಮಾಡಿ ಅಲ್ಲಗಳಿಗೆ ಹೋಗಲೂಬಾರದು. ಇದು ಧರ್ಮ ಅಂತ ನೀವು ಗುರುತಿಸುವಾಗ ಇದು ನನ್ನಿಂದ ಆಗಲ್ಲ ಅಂತ ಅಂದ್ರೆ ಮಾಡು ಅಂತ ಅದು ಹೇಳೋದು ಇಲ್ಲಂತ. ಆಕಾಶದಲ್ಲಿ ಚಂದ್ರ ಇದ್ದಾನೆ, ದಿನಾ ಮೇಲ್ಗಡೆ ಹೋಗಿ ಚಂದ್ರಯಾನ ಮಾಡಿ ನಿಮ್ಮ ಮನೆಯಲ್ಲಿ ತಂದು ಸಾಯಂಕಾಲದ ಹೊತ್ತಿಗೆ ಅವನ ಬೆಳಕನ್ನು ಚೆನ್ನಾಗಿ ಎಲ್ಲ ಕಡೆ ಬೀಳೋ ಹಾಗೆ ಮಾಡು, ಅದು ನಿನ್ನ ಧರ್ಮ ಅದನ್ನು ಹೇಳಿದ್ದಾರೆ. ಹಾಗೆ ಹೇಳ, ಸಮುದ್ರದಲ್ಲಿರೋ ನೀರನ್ನೆಲ್ಲ ಕೈಯಲ್ಲಿ ಆಪೋಷಣ ಮಾಡಿಕೊಂಡು ಆಚರಣ ಮಾಡು ಸಂಧ್ಯಾಕಾಲದಲ್ಲಿ, ಅದು ಧರ್ಮ ಹಂಗೆ ಹೇಳಿಲ್ಲ. ಹಾಗೆ ಹೇಳಿಲ್ಲ. ಧರ್ಮ ಅಂದ್ರೆ ಮನುಷ್ಯನಿಂದ ಅಶಕ್ಯವಾದದ್ದನ್ನು ಹೇಳಿದ್ರೆ ಅದು ಧರ್ಮ ಅಂತ. ಯಾವುದು ಶಕ್ಯವೋ, ಯಾವುದು ಲೋಕಕ್ಕೆ ಹಿತವೋ, ಯಾವುದು ಆತ್ಮನಿಗೆ ಹಿತವೋ ಅದನ್ನೇ ವೇದಗಳು ಮಾಡು ಹಾಗೂ ಇಂಥದ್ದನ್ನು ಮಾಡಬೇಡ ಅನ್ನೋ ಅರ್ಥದಲ್ಲಿ ವಿವರಣೆ ಮಾಡ್ತದೆ. ಇದು ಕಾಲ ಕಾಲಕ್ಕೆ ಸ್ವಲ್ಪ ಬದಲಾವಣೆ ಆಗಬಹುದು, ಆದರೆ ಇದೇ ಧರ್ಮ. ಇದನ್ನ ಚೆನ್ನಾಗಿ ಭಗವಂತ ತಿಳಿದಿದ್ದ ಅಂತ ಧರ್ಮಜ್ಞ ಸತ್ಯಸಂಧಶ್ಚ ಅನ್ನೋ ಮಾತಿನಿಂದ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಎಲ್ಲೆಲ್ಲಿ ರಾಮಾಯಣದಲ್ಲಿ ರಾಮನ ಪಾತ್ರ ಚಿಂತಿಸುವಾಗ ಧರ್ಮಜ್ಞನಾಗಿದ್ದ ಅನ್ನೋ ಅಂಶ ಕಂಡು ಬರುತ್ತದೆ. ಮನುಷ್ಯನಿಗೆ ಧರ್ಮ ಬಿಡೋ ಸಂದರ್ಭ ಬರೋದು ಯಾವಾಗ ಗೊತ್ತೇನು? ಆಪತ್ತು ಬಂದಾಗ. ಯಾಕೆಂದ್ರೆ ಹಿರಿಯರು ಧರ್ಮ ಅನ್ನೋದನ್ನು ಇನ್ನೊಂದು ಅರ್ಥದಲ್ಲಿ ಪ್ರಾಮಾಣಿಕ ಅಂತ ಹೇಳಿದರು. ಯಾವುದು ಪ್ರಾಮಾಣಿಕತೆಯೋ ಅದೇ ಧರ್ಮ ಅಂತ ಹೇಳಿದ್ದು ಇದೆ. ಬರ್ತದ?
ಅಂತ ತಿಳಿದ್ವಿ. ಶ್ರೀರಾಮಚಂದ್ರ ಚೆನ್ನಾಗಿ ಬಲ್ಲವನಾಗಿದ್ದ, ಅದನ್ನು ತನ್ನ ಆಚರಣೆಯಲ್ಲಿ ತಂದಿದ್ದ ಅಂತ ನಾವು ಆ ಸಂದರ್ಭಗಳಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. ಸಮಸ್ಯೆ ಮನುಷ್ಯನಿಗೆ ಎದುರಾದಾಗಲೇ ಧರ್ಮ ಬೇಡ ಅಂತ ಅನ್ಸೋದು. ಆಸ್ತಿಕ ಹುಟ್ಟಿದಾಗಲಿಂದ ಧರ್ಮ ಬೇಡ ಅಂತ ಅಂತಿರಲ್ಲ, ಬಹಳ ಬೇಡ. ಯಾರಿಗೆ ಬೇಡ ಇವತ್ತು ಧರ್ಮ? ಧರ್ಮ ಯಾರಿಗೆ ಬೇಡ? ಬೇಕು. ನನ್ನ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಅಂತಾದ್ರೆ, ಅಥವಾ ಈಗೊಂದು ಸಮಸ್ಯೆ ಬರ್ತಿದೆ, ಬಿಗಡಾಯಿಸ್ತಿದೆ ಅಂದಾಗ ಮನುಷ್ಯನಿಗೆ ಧರ್ಮದ ಮೇಲೆ ಸಿಟ್ಟು ಬರಲಿಕ್ಕೆ ಶುರು ಆಗ್ತದೆ. ಇದು ನಿಮ್ಮೆಲ್ಲರ ಅನುಭವ. ಈ ವಿಷಯದೊಳಗೆ ರಾಮಚಂದ್ರ ಆ ಧರ್ಮವನ್ನ ಹೇಗೆ ತಿಳಿದಿದ್ದ, ಹೇಗೆ ಅದನ್ನು ಆಚರಣೆಗೆ ತರ್ತಿದ್ದ ಅನ್ನೋದನ್ನು ನಾವು ನೋಡ್ಬೋದು. ರಾಮಚಂದ್ರನ ಕಥೆ ಹೇಳುವಾಗ ವಿಶ್ವಾಮಿತ್ರನೊಟ್ಟಿಗೆ ಶ್ರೀರಾಮಚಂದ್ರನನ್ನ ಕಳಿಸ್ಬೇಕು ಅಂತ ಗುರುಕುಲವಾಸ ವಿಶ್ವಾಮಿತ್ರನೊಟ್ಟಿಗೆ ಕಳಿಸುವಂತಹ ಸಂದರ್ಭ ಬಂತು. ರಾಮ ವಿಶ್ವಾಮಿತ್ರರು ಒಟ್ಟಿಗೆ ಹೊರಟಾಗ ಬೇರೆ ಬೇರೆ ತೀರ್ಥ ಕ್ಷೇತ್ರಗಳು, ಆಶ್ರಮ, ಆ ಕಥೆ ಬಹಳ ವಿಸ್ತಾರವಾಗಿ ಬರ್ತದೆ. ಬಾಲಕಾಂಡದಲ್ಲಿ, ರಾಮಾಯಣದಲ್ಲಿ ನೋಡ್ತೇವೆ. ಆ ಗುರುಗಳ ಜೊತೆಗೆ ಹೊರಟಾಗ ಬೆಳಗ್ಗೆ ಮಾಡಬೇಕಾದಂತಹ ನಿತ್ಯ ಕರ್ಮಗಳನ್ನ ಒಂದು ದಿವಸವೂ ಸಮಯ ಮೀರದೇನೆ ಗುರುಗಳ ಸನ್ನಿಧಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದನ್ನ ವಾಲ್ಮೀಕಿಗಳು ವರ್ಣಿಸುವಾಗ ಅಂತಾರೆ, ನಾಡಿನಲ್ಲಿ ಇದ್ದಿದ್ರೆ ರಾಮಚಂದ್ರ ಏನೆಲ್ಲ ಮಾಡ್ತಿದ್ದೋ ಕಾಡಿನೊಳಗೂ ಅದನ್ನು ನಡೆಸಿದ್ರು. ಇದು ಧರ್ಮ. ಮನುಷ್ಯನಿಗೆ ತಾನು ಮಾಡಲೇಬೇಕಾದ ಕರ್ಮಗಳನ್ನ ತನ್ಮನೆಯೊಳಗಿದ್ದಾಗ ಒಂದು ರೀತಿ ನಡೆಸಿ, ಮನೆಯಿಂದ ಬೇರೆ ಕಡೆ ಹೋದ ಅಂದ ಕೂಡಲೇ ಇವತ್ತೇನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಮನೆಯಲ್ಲಿ ಇದ್ದಿದ್ರೆ ಮಾಡ್ತಿದ್ದೆ, ಇಲ್ಲಿ ಬಂದಿದ್ದೇನಲ್ಲ ಆಗಲ್ಲ ಅಂತಾನಲ್ಲ, ಇಲ್ಲಿ ಲೋಪ ಆಯ್ತು. ಈ ಲೋಪವನ್ನ ಶಾಸ್ತ್ರ ಸಹಿಸಲ್ಲ. ಯಾಕೆ ಅಂದ್ರೆ ಶಾಸ್ತ್ರಕ್ಕೂ ಗೊತ್ತಂತೆ ಮನೆ ಒಳಗೆ ಮನುಷ್ಯ ಮಾಡುವಷ್ಟು ಧರ್ಮ ಹೊರಗೆ ಬಂದಾಗ ಆಗಲ್ಲ ಅಂತ. ಆ ವ್ಯವಸ್ಥೆಯನ್ನು ಇಟ್ಕೊಂಡೆ ಹೊರಗೆ ಬಂದಾಗ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡುತ್ತೆ. ಪ್ರವಾಸದಲ್ಲಿ ಧರ್ಮ ಎಷ್ಟು, ಗ್ರಾಮಾಂತರದಲ್ಲಿ ಧರ್ಮ ಎಷ್ಟು ಅಂತ ಅದಕ್ಕೂ ಗೊತ್ತಿದೆ. ನಾವೇನ್ ಮಾಡ್ತೇವೆ ಅದ್ರ ಮೇಲೆ ತಲೆ ಓಡಿಸ್ತೇವೆ. ಮತ್ತೆ ರಾಮ ಏನ್ ಮಾಡ್ತಿದ್ದ ಅಂತ ವರ್ಣನೆ ಮಾಡಿ ನಮಗ್ ಕೊಡೋ ಸಂದೇಶ ಏನು ಅಂದ್ರೆ, ಅವನು ನಗರದಲ್ಲಿದ್ದಾಗಲೂ ಯಾವುದನ್ನು ಮಾಡ್ಕೊಂಡು ಹೋಗ್ತಾನೆ, ಪ್ರವಾಸದೊಳಗಿದ್ದಾಗೂ ಅದನ್ನು ಮಾಡ್ತಾನಾದ್ರಿಂದ ರಾಮ ಧರ್ಮಜ್ಞ ಅಂತಲಿಕ್ಕೆ ಇದು ಒಂದು ಅಂಶ ಹೇಳ್ತಾನೆ. ಇನ್ನು ಕೆಲವು ಘಟನೆಗಳನ್ನು ರಾಮಾಯಣದಲ್ಲಿ ನಾವು ಕೇಳ್ತೇವೆ. ಅವನು ಧರ್ಮ ತಿಳಿದವನು ಅನ್ಲಿಕ್ಕೆ ಇದಕ್ಕಿಂತ ಬೇರೆ ಬೇಕೇ ಆಗಿಲ್ಲ ಅಂತ. ಎಂಥ ಅದ್ಭುತ ಘಟನೆ! ಧರ್ಮದಲ್ಲಿ ಪ್ರಮುಖವಾದದ್ದು ಅಹಿಂಸಾ ಅಂತ ಹೇಳ್ತಾನೆ. ಯಾವ ಕಾರಣಕ್ಕೂ ತನ್ನಿಂದ ಮತ್ತೊಬ್ಬರಿಗೆ ಹಿಂಸೆ ಆಗಬಾರದು. ಈ ಸಂಕಲ್ಪವನ್ನು ಭಗವಂತ ಮಾಡಿದ್ದಾನೆ. ದುಷ್ಟರಿಗಾದರೆ ನಡೀತದೆ, ಸಜ್ಜನರಿಗೆ ಆಗಬಾರದು. ಪಶು ಪಕ್ಷಿ ಪ್ರಾಣಿ, ಒಂದು ಗಿಡ ಬಳ್ಳಿ, ಯಾವ ವಸ್ತುಗಳಿಗೂ ಕೂಡ ಭಗವಂತ ರಾಮ ಹಿಂಸೆ ಮಾಡಬಾರದು ಅಂತ ಹೇಳಿದ್ದಾನೆ. ರಾಮ ಕಾಡಿಗೆ ಬರುವ ಸಂದರ್ಭ ಬಂತು. ಚಿತ್ರಕೂಟಕ್ಕೆ ಬಂದು ವಾಸ ಮಾಡಬೇಕಾಗಿದೆ. ಕಥೆ ಗೊತ್ತಿದೆ, ಆದ್ದರಿಂದ ಆ ಘಟ್ಟಗಳನ್ನು ಮಾತ್ರ ನೆನಪಿಸ್ತೇನೆ. ಲಕ್ಷ್ಮಣನಿಗೆ ಹೇಳಿದ್ದಂತೆ ಒಂದು ಆಶ್ರಮ ಇಲ್ಲಿ ಮಾಡು, ಕುಟೀರ ನಿರ್ಮಾಣ ಮಾಡು, ನಾವು ಕುಟೀರದಲ್ಲಿ ಕೆಲವು ದಿವಸ ವಾಸ ಮಾಡೋಣ. ಸರಿ, ಲಕ್ಷ್ಮಣ ಕುಟೀರ ನಿರ್ಮಾಣ ಮಾಡಬೇಕಾದ್ರೆ ಗಿಡ ಮರಗಳನ್ನು ಕಡಿದು, ಎಲೆ ಕಡಿದು ಪರ್ಣ ಕುಟೀರ ನಿರ್ಮಾಣ ಮಾಡಬೇಕು ಅಂತ ಆತ ಹೊರಡುತ್ತಿದ್ದ. ರಾಮ ಹೇಳಿದ್ದಂತೆ, ಗಿಡ ಮರಗಳನ್ನು ಕಡಿದು ಮಾಡಬೇಡ, ಒಣಗಿ ಕೆಳಗೆ ಬಿದ್ದಂತಹ ಮರಗಳ ಟೊಂಗಿಯನ್ನು ತಂದು ನಿರ್ಮಾಣ ಮಾಡುವಂತ ಹೇಳಿದಂತೆ. ಹಸಿ ಗಿಡ ಕಡಿಯೋದಲ್ಲ, ಗಟ್ಟಿಮುಟ್ಟಾದ ಮರ ಕಡಿಯೋದಲ್ಲ, ತಾನಾಗೆ ಒಣಗಿ ಕೆಳಗೆ ಬಿದ್ದಿರಬೇಕು. ಶುಷ್ಕಾಣಿ ಪರ್ಣಾನಿ ರಾಮಾಯಣದಲ್ಲಿ ಹೇಳ್ತಾರೆ. ಒಣಗಿದ ಎಲೆಗಳನ್ನು ತರಿಸಿದ್ದಂತೆ, ಒಣಗಿದ ಟೊಂಗೆಗಳನ್ನು ತರಿಸಿದ್ದಂತೆ, ಅದರಿಂದ ಪರ್ಣಕುಟೀರ ನಿರ್ಮಾಣ ಮಾಡಿಸಿದ್ದಂತೆ. ಇದು ರಾಮ ಜಗತ್ತಿಗೆ ತೋರಿಸಿದಂತಹ ಮತ್ತೊಂದು ಅದ್ಭುತವಾದ ಧರ್ಮ ಅಂತ ಅರ್ಥ.
ಇದೇ ರಾಮನ ಕಥೆಯಲ್ಲಿ ಮತ್ತೊಂದು ಬರ್ತದೆ, ಸ್ವಲ್ಪ ವಿರೋಧ ಕಾಣಿಸ್ತದೆ, ಧರ್ಮ ಬಿಟ್ಟೇನೋ ಅಂತ. ಸುಗ್ರೀವ ವಾಲಿ ವಧೆ ಮಾಡಬೇಕು ರಾಮ ಅಂತ ಕೇಳ್ಕೊಂಡಿದ್ದ. ಆದ್ರೆ ರಾಮ ನಿನ್ ಬಲ ಎಷ್ಟು ಅಂತ ಪರೀಕ್ಷೆ ಮಾಡ್ಬೇಕಾಗ್ತದೆ ನಾನು. ಅದಕ್ಕೆ ಇಲ್ಲಿ 7 ತಾಳೆ ಮರಗಳಿವೆ, ಅದನ್ನ ನೀನೇ ನಾನು ಒಂದೇ ಬಾಣದಿಂದ ಸೀಳಿದ್ರೆ ನಿನಗೆ ವಾಲಿನ ಕೊಲ್ಲಿ ಬಲ ಇದೆ ಅಂತ ನನಗೆ ಖಾತ್ರಿ ಆಗ್ತದೆ, ಆಮೇಲೆ ವಾಲಿನ ಕರ್ಕೊಂಡು ಬರ್ತೇನೆ ಅಂತ ಸುಗ್ರೀವ. ಆಗ ರಾಮ ಬಿಲ್ಲಿಗೆ ಬಾಣ ಹೂಡಿ ಒಂದೇ ಬಾಣದಿಂದ 7 ತಾಳೆ ಮರಗಳನ್ನು, 7 ತಾಳೆ ಮರ ಒಂದೇ ಸಮ ಇರಲಿಲ್ಲಂತ, ಒಂಥರ ಜಿಗ್ಜಾಗ್ ಇದ್ದಾಗಿತ್ತಂತೆ. ಒಂದು ಇಲ್ಲಿದ್ರೆ ಇನ್ನೊಂದಲ್ಲಿ, ಮತ್ತೊಂದು ಇನ್ನೊಂದಲ್ಲಿ ಹಿಂಗಿತ್ತಂತೆ. ಅಂಥ ತಾಳೆ ಮರಗಳಿಗೆ ಒಂದೇ ಬಾಣ ಬಿಟ್ಟು 7 ತಾಳೆ ಮರಗಳನ್ನು ಸೀಳ್ದ ಅಂತ ರಾಮಾಯಣದಲ್ಲಿ ಒಂದು ಕಥೆ ಬರ್ತದೆ. ಈ ಕಥೆಯಿಂದ ಏನು ತಿಳಿಯುತ್ತದೆ? ಹಾಗಾದ್ರೆ ರಾಮಚಂದ್ರ ಮರ ಗಿಡಗಳನ್ನು ಕಡಿಬೇಡ, ಒಣಗಿದ ಎಲೆಗಳನ್ನು ತಗೊಂಡು ಬಾ ಅಂತ ಲಕ್ಷ್ಮಣನಿಗೆ ಹೇಳಿದ ಮಾತು ಸುಗ್ರೀವ ಕೇಳ್ಕೊಂಡು ಕೂಡಲೇ ಬಿಲ್ಲಿಗೆ ಬಾಣ ಹೂಡಿದ್ದೇನೆ 7 ತಾಳೆ ಮರಗಳನ್ನು ಸೀಳಿದ ಮಾತು. ರಾಮನಿಗೆ ಈ ಅಭಿಪ್ರಾಯದೊಳಗೆ ಧರ್ಮ ತಿಳಿದಿದೆ ಅನ್ಬೇಕಾ, ತಿಳಿದಿಲ್ಲ ಅನ್ಬೇಕಾ? ಇದಕ್ಕೂ ಸ್ಪಷ್ಟಪಡಿಸ್ತಾರೆ. ಧರ್ಮ ತಿಳಿಯೋದು ಅಂದ್ರೆ ಯಾಂತ್ರಿಕವಾದದ್ದನ್ನು ತಿಳಿಯೋದನ್ನ ಧರ್ಮ ತಿಳಿಯೋದು ಅಂತ ಅಲ್ಲ. ಈಗೆಲ್ಲ ಮಷೀನರಿ ಧರ್ಮ, ಯಾಂತ್ರಿಕವಾಗಿ ಭಗವಂತ ಧರ್ಮ ತಿಳಿದವನಲ್ಲ. ಧರ್ಮ ಪ್ರಾಕ್ಟಿಕಲ್ ಆಗಿ ತಿಳಿದವನು, ಧರ್ಮವನ್ನ ಪ್ರಮಾಣಬದ್ಧವಾಗಿ ತಿಳಿದವನು, ಧರ್ಮವನ್ನ ಮಾಡಿ ಅನುಭವಿಸಿದವನು. ಮನುಷ್ಯರಿಗೆ ಅದು ಬಹಳ ಮುಖ್ಯ. ಹಾಗಾಗಿ ಅವರಿಗೆ ಗಿಡ ಮರಗಳಲ್ಲಿಯೂ ಕೂಡ ಯಾವ ಗಿಡ ಮರ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಲಿಕ್ಕೆ ಬರ್ತದೆ, ಧರ್ಮ ಗೊತ್ತಿದ್ದವರಿಗೆ. ಇದನ್ನು ಪತ್ತೆ ಹಂಚಿಕೊಳ್ಳೋದು ವಿಶೇಷ. ಹಿಂದೆ ಒಬ್ಬ ಗುರು ಇದ್ದ ಹಿಮಾಲಯ ಪ್ರಾಂತದಲ್ಲಿ. ಶಿಷ್ಯ ಅವರನ್ನು ಸೇವೆ ಮಾಡಿಕೊಂಡು ಇರ್ತಿದ್ದ. ಪ್ರಾರಂಭದಲ್ಲಿ ಹೇಳಿದಂತೆ ಶಿಷ್ಯನಿಗೆ ಗುರು, ನನ್ನ ಹತ್ರ ಬರಬೇಡ, ನಿನಗೇನು ಸಿಗಲಾರ್ದು ಬರ್ಲಿಕ್ಕೆ ಹೋಗ್ಬೇಡ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹೇಳ. ಇಲ್ಲ, ನಿಮ್ಮ ಹತ್ರ ಬಂದೇ ಬರ್ತೀನಿ, ನಿಮ್ ಜೊತೆಗೇ ಇರ್ತೇನೆ ಅಂತ ಅವ್ರನ್ನ ದುಂಬಾಲು ಬಿಟ್ಟ. ಗುರುಗಳು ಅವನನ್ನು ಕರ್ಕೊಂಡೇ ಹೋಗ್ತಿದ್ರು. ಒಂದ್ಸಲಿ ಒಂದು ಕಾಡಿನಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಜೇನುಗೂಡು, ಭಾರಿ ದೊಡ್ಡ ಜೇನುಗೂಡು, ಅದು ಏನ್ ಮಾಡಿದ್ರು ಅದನ್ನ ದಾಟ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ. ಆವಾಗ ಗುರುಗಳು ಆ ಜೇನುಗೂಡು ಹತ್ರ ಹೋಗಿ ಏನೋ ಮಾತನಾಡಿದ್ರಂತೆ. ಮಾತಾಡಿದ ಕೂಡಲೇ ಆ ಜೇನುಗೂಡುಗಳು ಯಾವುದು ಒಂದು ಹೊಳವು ಹುಳವು ಹೊರಗೆ ಬರಲಿಲ್ಲ, ಅನಾಯಾಸೆನ ದಾಟ್ಬಿಟ್ಟು. ಶಿಷ್ಯ ಸ್ವಲ್ಪ ಒಂದೆರಡು ಹೆಜ್ಜೆ ನಿಧಾನ ಬರ್ತಿದ್ದ, ಅವನು ಸಿಕ್ಕಾಕೊಂಡ. ಜೇನುಗೂಡು ದಾಟ್ಕೊಂಡು ಗುರುಗಳನ್ನು ತಲುಪಲಿಕ್ಕೆ ಆಗ್ತಾ ಇಲ್ಲ. ಗುರುಗಳು ಹೇಳ್ತಿದ್ದಾರೆ, ಬಾರೋ ಶಿಷ್ಯ, ಬರ್ತೇನೆ ಇದೆಲ್ಲ ಬಾರೋ ಅಂತ. ನೀವು ಹೋದಾಗ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ವಿಚಿತ್ರ ಸ್ಥಿತಿ, ಗಂಭೀರ ಆಯ್ತು ಅವನಿಗೆ. ನೀನು ಹೋದ್ರಿ ನನಗೆ ಆಗ್ತಾ ಇಲ್ಲ, ನೀವು ಹೋದ್ರಿ ನನಗೆ ಆಗ್ತಾ ಇಲ್ಲ. ಆಗ ಆ ಶಿಷ್ಯ ಗುರುಗಳನ್ನು ಪರಿಪರಿಯಿಂದ ಕೇಳ್ಕೊಂಡ. ಅದಕ್ಕೆ ಗುರುಗಳು ವಾಪಸ್ ಬಂದ್ರಂತೆ ಶಿಷ್ಯನ ಹತ್ರ. ಹಿಂದೆ ವಾಪಸ್ ಬಂದು ಶಿಷ್ಯನ ಕರ್ಕೊಂಡು ಹೋಗ್ಬೇಕಲ್ಲ. ನೋಡಿ, ನಿನಗೆ ಈ ವಿದ್ಯೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ಬೇಕು ನಿನಗೀಗ, ಆದ್ರೆ ಹೇಳ್ಕೊಡ್ತೇನೆ, ಯಾವ ಕಾರಣಕ್ಕೂ ಮತ್ತೊಬ್ಬರಿಗೆ ಅದನ್ನು ಹೇಳಬೇಡಿ ಈಗಲೇ ಅಂತ ಅಂದಿದ್ರು. ಇನ್ನೊಬ್ಬರಿಗೆ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ತಲೆ ಸಾಡೋಣಾದೀತು ಅಂತಂದಿದ್ರು. ಸರಿ, ನನಗೆ ಅದನ್ನು ಹೇಳ್ರಿ ಅಂತ ತುಂಬಾ ಪೀಡಿಸಿ ಗುರುಗಳ ಹತ್ರ ಅಂತೂ ಹೇಳಿಸ್ಕೊಂಡ. ಏನ್ ಹೇಳ್ಕೊಟ್ರು ಗುರುಗಳು? ಜೇನುಗೂಡಿನ ಹತ್ರ ಹೋಗು, ನೋಡು ಜೇನು, ಇದುವರೆಗೂ ನಾನು ಹುಟ್ಟಿದಾಗಿಂದ ಒಂದು ಸುಳ್ಳು ಹೇಳಿಲ್ಲ, ಯಾರ ತಲೆ ಒಡೆದಿಲ್ಲ, ನಾನು ಮಾಡಬೇಕಾದ ಕಾಲಕ್ಕೆ ಏನೆಲ್ಲ ಅನುಷ್ಠಾನ ಇದೆ ಅದನ್ನು ಮಾಡ್ಕೊಂಡು ಬಂದಿದ್ದೇನೆ, ನನ್ನಿಂದಂತೂ ಯಾರಿಗೂ ಹಿಂಸೆ ಆಗಿಲ್ಲ. ಹಾಗಾಗಿ ನಾನು ಯಾರಿಗೂ ಏನು ಹಿಂಸೆ ಕೊಡದಿದ್ದಾಗ ನೀನ್ ಯಾಕಪ್ಪ ನನಗೆ ಹಿಂಸೆ ಕೊಡ್ತೀನಿ ಅಂತ ಇಷ್ಟು ಹೇಳಿದ್ರೆ, ಆವಾಗ ಜೇನು ಹುಳಗಳು ಯಾವುದು ನನ್ನ ಹತ್ರ ಮುಟ್ಲಿಕ್ಕೆ ಬರಲಿಲ್ಲ. ನೀನು ಕೂಡ ಇದನ್ನು ಅರ್ಥೈಸ್ಕೋ, ನೀನು ಅದನ್ನು ಹೋಗಿ ಹೇಳು, ನೋಡಿ ನಿನಗೂ ಕೂಡ ದಾರಿ ಬೀಳ್ತಾವೆ ಅಂತ ಹೇಳಿದ್ರು. ಭಾರಿ ಖುಷಿ ಆಯ್ತು ಅವನಿಗೆ. ನಾನು ಸುಳ್ಳು ಹೇಳಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ತಲೆ ಒಡೆದಿಲ್ಲ, ನಾನು ಪ್ರಾಮಾಣಿಕನಾಗಿದ್ದೇನೆ,
ಹಾಗಾಗಿ ಜೇನುಗೂಡೆ ನೀನು ಯಾಕೆ ನನ್ನನ್ನು ತೊಂದರೆ ಕೊಡ್ತೀನಿ ಅಂತ ಇಷ್ಟು ಹೇಳಿದ್ನಂತ. ಶಿಷ್ಯ ಹೇಳಿದ ಕೂಡಲೇ ಜೇನುಗೂಡು ಯಾವುದು ಅವನ ಹತ್ರ ಮುದ್ದಲು ಬರಲಿಲ್ಲ. ಈ ರೀತಿ ಒಂದು ವಿಚಿತ್ರವಾದ ಯೋಗದ ಸ್ಥಿತಿ. ವ್ಯಕ್ತಿ ತನ್ನೊಳಗೆ ಧರ್ಮವನ್ನು ತಿಳಿದು ಅದನ್ನು ಎಷ್ಟು ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡಿರ್ತಾನೆ, ಕ್ರೂರ ಪ್ರಾಣಿಗಳು ಕೂಡ ಅವನಿಗೆ ಏನೂ ಮಾಡದಂತೆ ಆಕರ್ಷಣೆ ಆಗ್ತದೆ, ಶಾಂತ ವಶವಾಗಿರ್ತಾರೆ. ಯಾರು ತಿಳಿದಿರ್ತಾರೆ ಅವನಿಗೆ ಆ ರೀತಿ ಆಗ್ತದೆ. ಯಾರು ತಿಳಿದಿರಲ್ಲ ಧರ್ಮವನ್ನ, ಯಾರು ಅನುಷ್ಠಾನ ಮಾಡ್ತಿರಲ್ಲ, ಬರೀ ಯಾಂತ್ರಿಕವಾಗಿ ಮಾಡ್ತಿರ್ತಾರೆ, ಅದರ ಸೂಕ್ಷ್ಮ ತಿಳಿಯದೇನೆ ಇಲ್ಲದೇ ಇದ್ದ ಸಮಸ್ಯೆಗಳೆಲ್ಲ ಬರ್ತಿರ್ತಾರೆ. ಇದನ್ನ ಅರ್ಥೈಸ್ಕೊಳ್ಬೇಕು. ಈ ರೀತಿ ರಾಮಚಂದ್ರ ಬರೀ ಧರ್ಮ ತಿಳಿದವ ಅಂದ್ರೆ ಯಾಂತ್ರಿಕವಾಗಿ ಅಲ್ಲ, ಅವನಿಗೆ ಚರಾಚರ ಪ್ರಾಣಿಗಳಲ್ಲಿ ವಸ್ತುಗಳಲ್ಲಿ ಯಾರು ಒಳಗಿದ್ದಾರೆ ಎನ್ನುವುದನ್ನು ಅರ್ಥಿದ್ದಂತೆ. ಹಾಗಾಗಿ ಆ 7 ತಾಳೆ ಮರಗಳಲ್ಲಿ ಸಾಮಾನ್ಯರು ಯಾರು ಇರಲಿಲ್ಲ, ಅಸಾಮಾನ್ಯರಾದ ಅಸುರರೇ ಇದ್ರಂತೆ. ರಾಮ ಅಸುರರಿದ್ದದ್ದನ್ನು ಧರ್ಮಜ್ಞಾನಿಯಾದ್ರಿಂದ ಅರ್ಥಿದ್ದ. ಮರಗಳು ಅಂತ ಬಾಣ ಬಿಟ್ಟಿಲ್ಲ, ಅಸುರರು ಅಂತ ಬಾಣ ಬಿಟ್ಟ. ಹಾಗಾಗಿ ಅವನಿಗೆ ಧರ್ಮಲೋಪ ಬರಲಿಲ್ಲ ಅಂತ ಹೇಳ್ತಾರೆ. ಲೋಕದೊಳಗೆ ಅಂಥ ಮರಗಳು ಯಾವುದು ಅಂತ ನೀವು ಪತ್ತೆ ಹಚ್ಚಲಿಕ್ಕೆ ಬಂದ್ರೆ ಬೇಕಂದ್ರೆ ಮರ ಕಡಿಲಿಕ್ಕೆ ಶುರು ಮಾಡಿ. ಅಂಥ ಮರಗಳಿವು ಅಂತ ಪತ್ತೆ ಹಚ್ಚಲಿಕ್ಕೆ ಬರಲ್ಲ ಅನ್ನೋದಕ್ಕೆ ಮರ ಕಡಿಬೇಡಿ ಅಂತ. ಇದು ರಾಮನ ಧರ್ಮಜ್ಞತೆಗೆ ಅದ್ಭುತವಾದ ಉದಾಹರಣೆ ಅಂತ ಹೇಳ್ತಾರೆ. ವಿಶ್ವಾಮಿತ್ರರು ಕರ್ಕೊಂಡು ಹೊರಟು. ವಿಶ್ವಾಮಿತ್ರರು ಯಜ್ಞ ರಕ್ಷಣೆ ಆಗಬೇಕಾಗಿತ್ತು. ಯಜ್ಞಕ್ಕೆ ಅಂತ ವಿಘ್ನ ಮಾಡಲಿಕ್ಕೆ ರಾಕ್ಷಸರು ಬರ್ತಾರೆ. ತಾಟಕೆ ಬಂದರು. ತಾಟಕೆ ಜೊತೆ ಯುದ್ಧ ಮಾಡಬೇಕು. ಕಥೆ ಬಹಳ ಪ್ರಸಿದ್ಧ. ತಾಟಕಾವನ್ನೇ ರಾಮ ಮಾಡಿದ ಅಂತ. ರಾಮ ಅವಳೊಟ್ಟಿಗೆ ಯುದ್ಧ ಮಾಡ್ತಾ ಮಾಡ್ತಾ ಸಂಧ್ಯಾಕಾಲ ಆಗಿಬಿಡ್ತದೆ. ಸಂಧ್ಯಾಕಾಲ ಆಗುವಾಗ ವಿಶ್ವಾಮಿತ್ರರು ಒಂದು ಮಾತು ಹೇಳ್ತಾರೆ. ರಾಮ, ಸಂಧ್ಯಾಕಾಲ ಆದ್ರೆ ಈ ರಾಕ್ಷಸರಿಗೆ ಭೂತ ಪ್ರೇತಗಳಿಗೆ ಶಕ್ತಿ ಜಾಸ್ತಿ ಆಗ್ತದೋ, ಬೇಗ ಕೊಂದುಬಿಡು ಅವಳನ್ನ ಅಂತ ವಿಶ್ವಾಮಿತ್ರರು ಹೇಳಿದ್ರು. ಯುದ್ಧ ಮಾಡ್ತಾ ಇದ್ದ. ಅವಳಿಗೆ 10,000 ಆನೆ ಬಲ ಇತ್ತು ಅಂತ ರಾಮಾಯಣದಲ್ಲಿ ಕಥೆ ಕೇಳ್ತೀವಿ. ಯುದ್ಧ ಮಾಡೋ ರಾಮಚಂದ್ರನಿಗೆ ವಿಶ್ವಾಮಿತ್ರ ಹೇಳೋ ಪುರುಷತ್ತಿಲ್ಲದೆ, ಹೌದು ಹಾಗಾದ್ರೆ ಸಂಧ್ಯಾಕಾಲ ಆಗ್ತಾ ಇದೆ ಅಂತ ಬಿಲ್ಲಿಗೆ ಬಾಣ ಹೂಡಿ ಕೊಂದು ಬಿಡ್ಬೇಕು ತಾನೆ, ಕೊಂದೇ ಬಿಡ್ತೇನೆ ಈಗ ಅಂತ ಹೊರಡ್ಬೇಕು ತಾನೆ. ಆಗ ರಾಮ ಹೇಳಿದ್ದಂತೆ, ಗುರುಗಳೇ ಸ್ತ್ರೀ ಹತ್ಯೆ ಮಾಡಬಾರ್ದು ಅಂತ ಹೇಳ್ತಾರೆ, ನೀವು ಸಂಧ್ಯಾಕಾಲ ಆಗ್ತಾ ಇದೆ ಬೇಗ ಕೊಂದು ಬಿಡುವಂತಿದ್ದೀರಿ, ಸ್ತ್ರೀ ವಧೆ ಮಾಡಿದ್ರು ದೋಷ ಬರ್ತದೇನೋ ಅಂತ ನಾನು ಇವಳನ್ನ ಕೊಂದಿಲ್ಲ ಅಂತ ರಾಮವಾದ ಮಾಡಿದ್ರು. ನಮಗೆ ಊಹಿಸ್ಲಿಕ್ಕೆ ಸಾಧ್ಯನ ಈ ವಿಷಯಗಳೆಲ್ಲ? ವಾಲ್ಮೀಕಿ ರಾಮಾಯಣದಲ್ಲಿ ಬರೋ ಒಂದು ಘಟನೆ ಇದೆ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ಅವಳನ್ನ ಕೇವಲ ಸ್ತ್ರೀ ಅಂತ ನೀನು ಭಾವಿಸಬೇಡ. ಶಾಸ್ತ್ರಗಳು ಧರ್ಮ ಅಂತ ಹೇಳಿದೆ, ಸ್ತ್ರೀಯರಿಗೆ ಹಿಂಸೆ ಕೊಡಬೇಡ ಅಂತ, ಸ್ತ್ರೀಯರನ್ನ ಕೊಲ್ಲಬೇಡ, ಸ್ತ್ರೀ ಹತ್ಯೆ ಮಾಡಿದರೆ ಪಾಪ ಬರ್ತದೆ ಅನ್ನೋದು ನಿಜವೇ. ಆದ್ರೆ ಬರೀ ಸ್ತ್ರೀ ಅಲ್ಲ ತಾಟಕೆ, ಅವಳೊಬ್ಬಳು ನರಭಕ್ಷಕಿ, ಸಮಾಜಘಾತುಗಳಿದ್ದಾಳೆ. ನೀನೊಬ್ಬ ಕ್ಷತ್ರಿಯ ರಾಜನಾಗಿ ಅವಳನ್ನು ಸಂಹರಿಸಿ ಇಷ್ಟು ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕಾದದ್ದು ಧರ್ಮ, ಯಜ್ಞ ರಕ್ಷಣೆ ಮಾಡಬೇಕಾದದ್ದು ಧರ್ಮ. ಸ್ತ್ರೀ ಹತ್ಯೆ ಮಾಡಿದ ಪಾಪ ನಿನಗೆ ಬರಲ್ಲ, ಹಾಗಾಗಿ ಅವಳನ್ನು ಸಂಹಾರ ಮಾಡು ಅಂತ ಹೇಳಿ. ಇದು ಧರ್ಮಜ್ಞ. ಮನುಷ್ಯನಿಗೆ ಸಮಸ್ಯೆ ಎದುರಾದಾಗ ಅಲ್ಲಿ ಚಿಕಿತ್ಸೆ ನೋಡಿದ ಕೂಡಲೇ ಇದು ಏನಿದು ಇದೇನಿದು ಅಂತ ಶುರು ಆಗ್ತದೆ. ರಾಮನ ದೃಷ್ಟಿಯಲ್ಲಿ ಸರ್ವಜ್ಞ, ಸರ್ವಶಕ್ತ, ಪರಬ್ರಹ್ಮ, ಸಾಕ್ಷಾತ್ ವಿಷ್ಣು ಅದೆಲ್ಲ ಒಂದು ಕಡೆ, ಅದೆಲ್ಲ ಒಂದು ಕಡೆ. ಆ ಮುಖ ನೋಡಿ ವಿಚಾರ ಮಾಡೋದು ಒಂದು. ಆದರೆ ವಾಲ್ಮೀಕಿಗಳ ದೃಷ್ಟಿ ನೋಡಿದ್ರೆ ಸ್ಪಷ್ಟ ಗೊತ್ತಾಗ್ತದೆ ಏನು ಅಂದ್ರೆ, ಧರ್ಮದ ಬಗ್ಗೆ ಅತ್ಯಂತ ಸೂಕ್ಷ್ಮೇಕ್ಷಿಕವಾಗಿ ದೃಷ್ಟಿ ರಾಮ ಇಟ್ಟಿದ್ದ ಅಂತ ಗೊತ್ತಾಗ್ತದೆ. ಹಾಗಾಗಿ ರಾಮ ಕೂಡಲೇ ಬಿಲ್ಲಿಗೆ ಬಾಣ ಹೂಡಿ ತಾಟಕೆಯನ್ನು ಸಂಭರಿಸಲಿಲ್ಲ. ವಿಶ್ವಾಮಿತ್ರ ಜೊತೆಗೆ ಮಾತನಾಡಿ ಅವ್ರ ಜೊತೆಗೆ ಖಾತ್ರಿ ಪಡಿಸ್ಕೊಂಡು ಇದೇ ಧರ್ಮ ಈ ಸಮಯಕ್ಕೆ ಅಂತ ಆರವೇ ಅವರನ್ನು ಸಂಹಾರ ಮಾಡಿದ್ದಾರೆ.
ಇದಲ್ವೇ ಧರ್ಮಜ್ಞ ಅಂತಂದ್ರೆ ಇದು ನಮಗೆ ಕೊಡುವ ಪಾಠ. ನಾವು ಬದುಕಿನೊಳಗೆ ಯಾವ ಹೆಜ್ಜೆ ಇಡ್ತಿರ್ತೇವೆ ಅದರಿಂದ ಎಷ್ಟು ಜನರಿಗೆ ನೋವು ಆಗ್ತದೆ, ಎಷ್ಟು ಜನರಿಗೆ ಹಿಂಸೆ ಆಗ್ತದೆ, ಆಗುವ ಹಿಂಸೆ ಧರ್ಮವೋ ಪುಣ್ಯವೋ ಪಾಪವೋ ಅದು ಪರಲೋಕದಲ್ಲಿ ಸುಖ ಕೊಡ್ತದ ಇಹಲೋಕದಲ್ಲಿ ಸುಖ ಕೊಡ್ತದ ಅಂತ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂತಂದಕ್ಕೆ ರಾಮಚಂದ್ರನ ಈ ಗುಣವನ್ನು ನಾವಿಲ್ಲಿ ಅನುಸಂಧಾನ ಮಾಡಿಸ್ತದೆ ತಿಳಿಬೇಕು. ಇನ್ನು ರಾಮಚಂದ್ರ ಧರ್ಮಜ್ಞ ಸತ್ಯಸಂಧಶ್ಚ ಅಂತ ಸತ್ಯಸಂಧ ಅಂತ ಸಂಸ್ಕೃತದಲ್ಲಿ ಸತ್ಯಸಂಧ ಅಂದ್ರೆ ಸತ್ಯವಾದ ಪ್ರತಿಜ್ಞೆ ಮಾಡಿದವ ಅಂತ ಅರ್ಥ. ಅವನು ಒಂದು ಪ್ರತಿಜ್ಞೆ ಮಾಡಿದ ಅಂದ್ರೆ ಯಾವತ್ತೂ ಅದನ್ನು ಮೀರಿ ನಡೆದದ್ದು ಅಂತಿಲ್ಲ. ಇದು ಕೂಡ ಒಂದು ದೊಡ್ಡ ಗುಣ. ಬಹಳ ಜನ ಪ್ರತಿಜ್ಞೆ ಮಾಡ್ತಾರೆ, ಆಶ್ವಾಸನೆ ಕೊಡ್ತಾರೆ, ಮ್ಯಾನಿಫೆಸ್ಟೋ ಅಂತ ಬಿಡ್ತಾರೆ. ಅದು ಪದವಿಯಲ್ಲಿ ಬರೋವರೆಗೂ ಅಷ್ಟೇ. ಪದವಿ ಬಂದ ಮೇಲೆ ನೀವ್ಯಾರೋ ಆಗಲ್ಲ. ರಾಮ ಎಂಥ ಅದ್ಭುತ ಸತ್ಯಸಂಧಶ್ಚ ಅಂತ. ಅದಕ್ಕೆ ವಾಲ್ಮೀಕಿಗಳು ರಾಮನ ಸತ್ಯಸಂಧತೆಗೆ ಅವರು ಉದಾಹರಣೆ ಕೊಡೋದು ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಸದ್ವ್ರತಂ ಮಮ. ಇದು ರಾಮನ ಮಾತು. ಇದರ ಅರ್ಥ ಏನು? ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ. ರಾಮನ ಬಳಿ ಬಂದು ಒಂದು ಬಾರಿ ಮಾಡೋದು ಬೇಕಾಗಿಲ್ಲ, ಒಂದು ಬಾರಿ ಆದರೂ ಶರಣು ಬಂದು ನಾನಿನ್ನವ, ನಾನಿನ್ನ ಭಕ್ತ, ನಿನಗೆ ಶರಣು ಬಂದಿದ್ದೇನೆ, ಹೇ ನಾಥ, ಹೇ ರಾಮಚಂದ್ರ, ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಒಂದು ಬಾರಿ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ವ್ರತಂ ಮಮ. ಅವನು ಬ್ರಹ್ಮಾಂಡದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ರಾಮಚಂದ್ರ ಅವನಿಗೆ ರಕ್ಷಣೆ ಕೊಡ್ತಾನೆ. ಇದು ರಾಮನ ಪ್ರತಿಜ್ಞೆ ಆಗಿತ್ತು. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ತದ್ವ್ರತಂ ಮಮ. ಇದಕ್ಕೊಂದು ಉದಾಹರಣೆ ಬರ್ತದೆ. ಬಹಳಷ್ಟಿದ್ದಾವೆ, ಒಂದು ಉದಾಹರಣೆಯನ್ನು ಚಿಂತನೆ ಮಾಡಬಹುದು. ರಾಮನ ಬಳಿಗೆ ವಿಭೀಷಣ ಬಂದ ಅಂತ ಕಥೆ ರಾಮಾಯಣದಲ್ಲಿ ಬರ್ತದೆ. ಲಂಕೆಯಿಂದ ಸಮುದ್ರ ಹಾರಿ ಈ ಕಡೆ ಬಂದಿದ್ದಾನೆ. ಇನ್ನು ಸೇತುವೆ ನಿರ್ಮಾಣ ಆಗಿರಲಿಲ್ಲ, ರಾಮ ಸೇತುವೆ ನಿರ್ಮಾಣ ಆಗಿರಲಿಲ್ಲ, ದರ್ಭಶೇನಾಗಿದ್ದ. ರಾಮನ ಬಳಿಗೆ ಬಂದು ವಿಭೀಷಣ ಕೇಳ್ಕೊಂಡ. ವಿಭೀಷಣ ಅಂತಾನೆ, ನಾನು ರಾವಣನಿಂದ ದೂರ ಆಗಿ ಬಂದ್ಬಿಟ್ಟಿದ್ದೇನೆ ರಾಮ, ನಿನ್ನ ಸೇವಕನಾಗಿರ್ತೇನೆ, ನಿನ್ನ ಸೇವಕ ಬಣದಲ್ಲಿ ನನ್ನೊಬ್ಬನ್ನ ಸೇರಿಸ್ಕೋ, ನನಗೆ ರಾವಣನಿಂದ ಭಯ ಇದೆ, ನೀ ನನಗೆ ಅಭಯ ಕೊಡಬೇಕು ಅಂತ ವಿಭೀಷಣ ಶತ್ರು ಪಕ್ಷದ ಕಡೆಯಿಂದ ಬಂದ ಅಂತ ರಾಮಾಯಣದಲ್ಲಿ ಕಥೆ ಹೇಳ್ತೀವಿ. ಎಲ್ಲ ಕಪಿಗಳು ವಿರೋಧಿಸ್ತಾರೆ. ಯಾರಾದ್ರೂ ಇದ್ದಕ್ಕಿದ್ದಾರೆ ಪಕ್ಷಾತೀತನಾಗಿ ಬಂದ ಅಂದ್ರೆ ಸೇರಿಸ್ಕೊಳ್ಳಿಕ್ಕಾಗ್ತದ? ಪಕ್ಷಾಂತರ ಪರ್ವ ಅಂತ ನ್ಯೂಸ್ನಲ್ಲಿ ನೋಡ್ತಾ ಇರ್ತಿರ್ತಾನೆ. ಎಲ್ಲಿಂದ ಬಂದ, ರೈಟಿಸ್ಟೋ ಲೆಫ್ಟಿಸ್ಟೋ, ಏನ್ ಯುದ್ಧ, ಎಷ್ಟೆಲ್ಲ ಸಾಮಾಜಿಕ ಕೆಲಸ ಮಾಡಬೇಕು ಅನ್ನೋ ಹೆಸರಿನಲ್ಲಿ ಇಷ್ಟು ಯುದ್ಧ ಮಾಡ್ತಿದ್ದಾರೆ. ನಡೀತಿರೋದು ಏನು ಅಂತ ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿದೆ. ರಾಮಚಂದ್ರನ ಬಳಿಗೆ ವಿಭೀಷಣ ಶತ್ರು ಪಕ್ಷದಿಂದ ಬಂದಿದ್ದಾನೆ, ಸೇರಿಸ್ಕೊಳ್ಬೇಕು ಬೇಡ. ಕಪಿಗಳನ್ನೆಲ್ಲ ಒಂದ್ಸಲಿ ಕಣ್ಣಾಡಿಸಿದ. ಎಲ್ಲಾ ಕಪಿಗಳದ್ದು ಒಂದೇ ವಾದ. ನಮ್ಮ ಗುಟ್ಟನ್ನೆಲ್ಲ ರಾವಣನಿಗೆ ಹೇಳ್ಕೊಡ್ತಾನೆ, ನಮ್ಮ ಸಂಚನ್ನ ಭೇದಿಸ್ತಾನೆ, ಇವನು ಬಂದಿರೋದೇ ಬೇರೆ ಉದ್ದೇಶದಿಂದ. ರಾಮ ಶತ್ರು ಪಕ್ಷದ ಕಡೆಯಿಂದ ಬಂದವರನ್ನು ಸೇರಿಸ್ಕೊಳ್ಬಾರ್ದು, ನಮ್ಮ ಕಾರ್ಯ ಎಲ್ಲ ಕೆಟ್ಟೋಗ್ತದೆ, ಬೇಡ ಬೇಡ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಸೇರಿಸ್ಕೊಳ್ಳೋ ಹಾಗೆ ಅಲ್ರಿ. ರಾವಣ ಎಂಥ ಶತ್ರು ಈಗ ರಾಮನಿಗೆ. ಅವನ ಸಹೋದರನೇ ಬಂದು ರಾಮ ನಿನ್ನ ಹತ್ರ ಸೇರಿಸ್ಕೊಳ್ತೇನೆ, ನಿನ್ನ ಹತ್ರ ಸೇರ್ತೇನೆ. ಅಷ್ಟು ದಿವಸ ಲಂಕೆಯಲ್ಲಿ ಇದ್ದವನು, ಮತ್ತೆ ಲಂಕೆಯಲ್ಲೇ ಇದ್ದವನು, ರಾವಣನ ಜೊತೆಗೇ ಇದ್ದವನು, ರಾವಣನ ಆಸ್ಥಾನದಲ್ಲೇ ಇದ್ದವನು. ಇಷ್ಟೆಲ್ಲ
ಎಲ್ಲ ಇದ್ದಂಥ ವಿಭೀಷಣನನ್ನು ರಾಮಚಂದ್ರ ತನ್ನ ಪಕ್ಷಕ್ಕೆ ಸೇರಿಸಿಕೊಂಡ. ಕಪಿಗಳು ವಿರೋಧ ಮಾಡಿದರೂ ಸೇರಿಸಿಕೊಂಡ. ಯಾಕೆ ಸೇರಿಸಿಕೊಂಡ? ಒಂದೇ ಮಾತು ಕೇಳಿದ ರಾಮ, ನೀವೆಲ್ಲ ನನ್ನವರು, ನೀವೆಲ್ಲ ನನ್ನವರು, ನಿಮಗೆಲ್ಲ ಇವನು ಬೇಡವಾಗಿದ್ದಾನೆ, ಕಾರಣ ಶತ್ರು ಪಕ್ಷದಿಂದ ಬಂದಿದ್ದಾನೆ ಅಂತ. ಆದ್ರೆ ರಾಮ ಹೇಳಿದ, ನನ್ನೊಂದು ಪ್ರತಿಜ್ಞೆ ಇದೆ ಅಂತ. ನನ್ನೊಂದು ಪ್ರತಿಜ್ಞೆ ಇದೆ. ಏನ್ ಪ್ರತಿಜ್ಞೆ? ನನ್ನ ಬಳಿಗೆ ಬಂದು ನಾನಿನ್ನವ ನಿನ್ನ ಭಕ್ತ, ನನಗೆ ಅಭಯ ಕೊಡು ಅಂತ ಯಾರು ಬೇಡ್ತಾರೋ ನಾನು ಅವರನ್ನು ರಕ್ಷಿಸ್ತೇನೆ, ಅವರಿಗೆ ಅಭಯ ಕೊಡ್ತೇನೆ ಅಂತ ಪ್ರತಿಜ್ಞೆ ಇದೆ. ವಿಭೀಷಣ ಬಂದಿದ್ದಾನೆ, ಶರಣು ಬಂದಿದ್ದಾನೆ, ನನ್ನವ ಅಂತ ಬೇಡ್ಕೊಳ್ತಿದ್ದಾನೆ, ಹಾಗಾಗಿ ನಾನು ಅವರಿಗೆ ಅಭಯ ಕೊಡ್ತೇನೆ ಅಂತ. ಅದಕ್ಕೆ ವಾಲ್ಮೀಕಿಗಳಂತಾರೆ, ಧರ್ಮಜ್ಞ ಸತ್ಯಸಂಧಶ್ಚ. ಈ ವ್ಯಕ್ತಿತ್ವ ನಮ್ಮಲ್ಲಿ ಬರಬೇಕು. ಒಂದು ಬಾರಿ ನಾವು ಆಡಿದ್ವಿ ಮಾತು ಅಂತಾದ್ರೆ ಆ ಮಾತಿಗೆ ತಕ್ಕಂತೆ ನಡ್ಕೊಳ್ಬೇಕು. ಇದು ಸತ್ಯಸಂಧ. ಮಾಡಿದ ಪ್ರತಿಜ್ಞೆ ಅಂದ್ರೆ ಸತ್ಯವೇ ಮಾಡಬೇಕು. ಅದಕ್ಕೆ ತಕ್ಕಂತೆ ಪರೀಕ್ಷೆ ಒಡ್ತದೆ, ದೈವ ಪರೀಕ್ಷೆಗೆ ಒಡ್ತದೆ, ಕರ್ಮ ಪರೀಕ್ಷೆಗೆ ಒಡ್ತದೆ. ನಮ್ಮನ್ನ ಯಾವ ಕಾರಣಕ್ಕೂ ಆ ದಾರಿಯಿಂದ ಬಿಸಿಗಾಡಬಾರದು. ಅದೇ ನಮ್ಮನ್ನು ಕಾಪಾಡ್ತದೆ. ಇಂಥ ಘನ ವ್ಯಕ್ತಿತ್ವ ರಾಮನಲ್ಲಿತ್ತು ಅಂತ ನಮಗೆ ರಾಮಾಯಣದಿಂದ ತಿಳಿದು ಬರ್ತದೆ. ಪ್ರಜಾನಾಂಚ ಹಿತೇ ರತಃ. ರಾಮ ಯಾವತ್ತೂ ಕೂಡ ಪ್ರಜೆಗಳಿಗೆ ಅಹಿತ ಬಯಸಿದವನಲ್ಲ. ಇದು ರಾಮನಲ್ಲಿದ್ದ ಮತ್ತೊಂದು ಗುಣ. ಅವನಲ್ಲಿ ವೀರ್ಯ ಇತ್ತು, ಪರಾಕ್ರಮ ಇತ್ತು, ಶೌರ್ಯ ಇತ್ತು, ಇನ್ನೊಬ್ಬರನ್ನ ಮಣಿಸುವ ಶಕ್ತಿ ಇತ್ತು, ಎಲ್ಲ ಸರಿ. ಈಗ ಹೇಳ್ತಾ ಇರೋ ಗುಣಗಳಿದೆಯಲ್ಲ, ಮಾನವರಿಗೆಲ್ಲರಿಗೂ ಬೇಕಾದ ಉಪಯುಕ್ತವಾದ ಗುಣಗಳಿವೆ, ಅಳವಡಿಸಿಕೊಳ್ಳೇಬೇಕಾದಂಥ ಗುಣಗಳು. ರಾಮ ಪ್ರಜಾನಾಂಚ ಹಿತೇ ರತಃ. ತನ್ನನ್ನ ತಾನು ಅಧಿಕಾರಿಯಾಗಿ ಮೆರಿಬೇಕು ಅಂತ ರಾಮ ಯಾವತ್ತೂ ಸ್ವಾರ್ಥಿ ಆಗಲಿಲ್ಲ. ಪ್ರಜೆಗಳಿಗೆ ಹಿತ ಯಾವುದರಿಂದ ಆಗ್ತದೋ ಆ ದೃಷ್ಟಿಯನ್ನ ರಾಮ ನೋಡ್ತಾ ಇದ್ದಾನೆ. ಪ್ರಜಾನಾಂಚ ಹಿತೇ ರತಃ ಅನ್ನೋದು ಬಹಳ ದೊಡ್ಡ ಗುಣ. ವ್ಯಕ್ತಿಗೆ ಸ್ವಾರ್ಥ ಜಾಸ್ತಿ ಆದಾಗ ಇನ್ನೊಬ್ಬರ ಹಿತ ಕಣ್ಣಿಗೆ ಕಾಣಿಸಲ್ಲ. ನಾನೊಬ್ಬ ಆರಾಮಿದ್ರೆ ಸಾಕು, ಉಳಿದವ್ರು ಏನಾಗ್ಲಿ ಏನಂತೆ. ಈ ಮೆಂಟಾಲಿಟಿಯಲ್ಲಿ ಉಳಿದವರೆಲ್ಲ ಆರಾಮಿದ್ರೆ ಸಾಕಪ್ಪ, ನಾನು ನಿದ್ರೆ ಮಾಡದಿದ್ರು ಪರವಾಗಿಲ್ಲ ಅನ್ನೋ ಮೆಂಟಾಲಿಟಿಯಲ್ಲಿ, ಈ ಜವಾಬ್ದಾರಿಯ ಮೆಂಟಾಲಿಟಿ ರಾಮನಲ್ಲಿ ಇತ್ತು ಅಂತ ರಾಮಾಯಣದಲ್ಲಿ ಹೇಳ್ತಾರೆ. ಇದಕ್ಕೆ ಉದಾಹರಣೆ ನೀವು ನೋಡಬಹುದು. ಪ್ರಜೆಗಳಿಗೆ ಹಿತ ಯಾವುದು ಅದನ್ನು ಮಾಡ್ತಿದ್ದ ಅಂತ ಹೇಳುವಾಗ ರಾಮ ಕಾಡಿಗೆ ಹೊರಡೋ ಸಂದರ್ಭ ಬಂತು. ಸುಮಂತ್ರನಿಗೆ ರಥ ತಗೊಂಡು ನಡಿ ಅಂತ ರಥ ತಗೊಂಡು ಹೊರಡಿಸಿದ. ಎಲ್ಲ ಅಯೋಧ್ಯೆ ಪ್ರಜೆಗಳು ರಾಮನನ್ನು ಹಿಂಬಾಲಿಸಿಬಿಟ್ಟು ಅಯೋಧ್ಯೆ ಕಾಣೆ ಆಯಿತು. ಅಯೋಧ್ಯೆ ಕಾಣೆ ಎಲ್ಲರೂ ಶಪಿಸ್ತಿದ್ದಾರೆ ಕೈಕೇಯಿಯನ್ನು. ಬೇಕಂದ್ರೆ ಭರತ ರಾಜ ಆಗಲಿ, ಕೈಕೇಯಿ ರಾಜಮಾತೆ ಆಗಲಿ, ನಾವು ಮಾತ್ರ ಅವನ ರಾಜ್ಯದಲ್ಲಿ ಇರೋದು ಬೇಡ, ಕೈಕೇಯಿ ಜೊತೆಗೆ ನಾವಿರಲ್ಲ, ರಾಮ ಇದ್ದಲ್ಲಿ ಇರ್ತೇವೆ ಅಂತ ಎಲ್ಲ ಪ್ರಜೆಗಳು ರಾಮನೊಟ್ಟಿಗೆ ಹೊರಟು. ರಾಮಾಯಣ ಹೇಳುವಾಗ ಹೇಳ್ತದೆ, ರಾಮ ಹೊರಟಾಗ ಅಲ್ಲಿದ್ದಂತಹ ಪಶು ಪಕ್ಷಿ ಪ್ರಾಣಿಗಳು ಕೂಡ ರಾಮನನ್ನು ಹಿಂಬಾಲಿಸಿದ್ದು ಅಂತ ಹೇಳ್ತದೆ. ಅಷ್ಟು ರಾಮ ಎಲ್ಲರಿಗೂ ಒಡನಾಡಿಯಾಗಿದ್ದ. ಕಲ್ಯಾಣಾನಂತ ಧರ್ಮೋ ಗುಣರವರಹಿತ ಪ್ರಾಣಿನಾಮಂತರಾತ್ಮೇತ್ಯಾದ್ಯುಕ್ತಶ್ಚಾಭಿಷೇಕೆ ಪುರಜನಮಹಿತೋ ಮಹ್ಯತಾಮೇವ ಚೋಭಿಃ. ಮಂತ್ರಾಲಯ ಪ್ರಭುಗಳ ಮಾತು ರಾಮನ ಬಗ್ಗೆ. ಕಲ್ಯಾಣಾನಂತ ಧರ್ಮೋ ಅಗುಣಲವರಹಿತ ಪ್ರಾಣಿನಾಮಂತರಾತ್ಮ. ಏನ್ ಘನ ವ್ಯಕ್ತಿತ್ವ ರಾಮಚಂದ್ರದ್ದು. ಆ ರಾಮನನ್ನು ಯಾತಾನೆ ಬಿಟ್ಟ. ಅವನೇ ಕಾಡಿಗೆ ಹೋಗ್ತಾನೆ ಅಂದ್ರೆ ನಾವು ನಾಡಿನಲ್ಲಿ ಮಾಡೋದಾದ್ರೆ ಏನಿದೆ, ನಡಿಗೆ ಹೋಗೋಣ, ಎಲ್ಲರೂ ಹಿಂಬಾಲಿಸ್ಬಿಟ್ಟು. ಹಿಂಬಾಲಿಸಿದಾಗ ರಾಮಚಂದ್ರ ಹಿಂತಿರುಗಿ ನೋಡಿದ, ಅಯೋಧ್ಯೆ ಖಾಲಿಯಾಗಿದೆ, ಸಾಕೇತಪುರಿ ಖಾಲಿಯಾಯಿತು ಅಂತ ಗೊತ್ತಾಯಿತು.
ಹೇಳಿದಂತೆ ರಥ ಅಯೋಧ್ಯೆ ಕಡೆ ತಿರುಗಿಸುವಂಥದ್ದು. ರಥ ಬಹಳ ವೇಗವಾಗಿ ಹೋಗ್ತಿತ್ತು, ಬಹಳ ಮುಂದೆ ಹಿಂಬಾಲಿಸ್ಕೊಂಡು ಪ್ರಜೆಗಳು ಬರ್ತಾ ಇದ್ರಲ್ಲ. ತಕ್ಷಣ ರಾಮ ಹೇಳ್ದ, ಅಯೋಧ್ಯೆ ಕಡೆ ತಿರುಗಿಸು ರಥ ಅಂತ. ಕಾಡಿನ ಕಡೆ ಹೋಗ್ತಿದ್ದ ರಥವನ್ನ ಅಯೋಧ್ಯೆ ಕಡೆ ತಿರುಗಿಸಿದ. ಪ್ರಜೆಗಳೆಲ್ಲ ಏನ್ ಮಾಡಿದ್ರು, ಅಯೋಧ್ಯೆ ಕಡೆ ತಿರುಗುತ್ತಲ್ಲ ರಥ ಅಂದ ಕೂಡಲೇ ಅವ್ರಿಗೆ ಅರ್ಥ ಆಯ್ತು, ರಾಮ ಇನ್ನೇನು ನಮ್ಮನ್ನು ಬಿಟ್ಟು ಹೋಗ್ಲಾರ, ರಥ ಅಯೋಧ್ಯೆ ಕಡೆ ತಿರುಗಿಸಿದ. ಅವನಿಗಷ್ಟು ಪ್ರೀತಿ ಇದೆ ನಮ್ಮ ಮೇಲೆ, ನಮ್ಗೆ ಗೊತ್ತಿತ್ತು ನಾವು ಅವನನ್ನು ಹಿಂಬಾಲಿಸ್ಕೊಂಡು ಬಂದ್ರೆ ನಮ್ಮ ಸಲುವಾಗಾದ್ರೂ ಬಿಟ್ಬಿಡ್ತಾನೆ ಕಾಡಿಗೆ ಹೋಗೋದನ್ನ ಅಂತ ಅನ್ಕೊಂಡು ಎಲ್ಲರೂ ಬಹಳ ಸಂತೋಷದಿಂದ ರಥ ತಿರುಗಿದ ಕೂಡಲೇ ಇವರು ಅಯೋಧ್ಯೆ ಕಡೆ ತಿರುಗಿದ್ರು. ಸ್ವಲ್ಪ ದೂರ ರಥ ಹಾಗೆ ಬರ್ತಾ ಇದೆ. ಪ್ರಜೆಗಳೆಲ್ಲ ಹತ್ತತ್ರ ಅಯೋಧ್ಯೆಗೆ ಬರುವಾಗ ಹೇಳಿದಂತೆ ಮತ್ತೆ ಈಗ ಹಿಂತಿರುಗಿಸುವಂತ ಮತ್ತೆ ಹಿಂತಿರುಗಿಸಿದ ಕಾಡಿನ ಕಡೆಗೆ, ಅಯೋಧ್ಯೆ ಕಡೆಗೆ ಬೇಡ ಅಂತ ಹೇಳಿ ಹಿಂತಿರುಗಿಸಿ ಹೊರಡುವಾಗ ರಾಮ ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ತಿಳಿಸಿದ್ದೇನು ಅಂದ್ರೆ, ನೀವೆಲ್ಲ ನಿಜವಾಗ್ಲೂ ನನ್ನನ್ನು ಪ್ರೀತಿಸೋದೇ ಆದ್ರೆ, ನನ್ನ ಮೇಲೆ ಇಷ್ಟು ಅಭಿಮಾನ ನೀವು ಇಟ್ಕೊಂಡಿರೋದು ಆದ್ರೆ, ನೀವೆಲ್ಲ ನನ್ನ ತಂದೆಯ ರಾಜ್ಯಭಾರದೊಳಗೆ ಮೊದಲಿನಂತೆ ಹೇಗಿದ್ರೋ ಹಾಗೇ ಇರಬೇಕು ಅಂತ ಹೇಳಿ. ನೀವು ಕಾಡಿಗೆ ಬರೋದಲ್ಲ, ಮಾತು ತಂದೆಗೆ ನಾನು ಕೊಟ್ಟಿದ್ದೇನೆ, ನೀವಲ್ಲ ಅಂತ ಅನ್ನೋದು. ನಿಮಗೆ ಹಿತ ಯಾವುದು ಅನ್ನೋದು ನನ್ನ ತಂದೆ ನೋಡ್ಕೊಳ್ತಾನೆ. ಹಾಗಾಗಿ ನೀವು ಯಾರು ಕಾಡಿಗೆ ಬರೋದು ಈಗ ಧರ್ಮ ಅಲ್ಲ, ನಿಮಗದು ಹಿತವೂ ಅಲ್ಲ. ನನ್ನನ್ನು ಪ್ರೀತಿಸೋದೇ ಆದ್ರೆ, ನನ್ನ ತಮ್ಮ ಭರತ ರಾಜ್ಯನಾದಾಗ ಯಾವ ರೀತಿ ನೀವು ನಮ್ಮ ಅಪ್ಪನಿಗೆ ಗೌರವ ಕೊಟ್ಟಿದ್ರೋ ಅದನ್ನೇ ಕೊಡ್ರಿ ಅಂತ. ಹೀಗೆ ಪ್ರಜೆಗಳಿಗೆ ಯಾವ ಕಾರಣದಿಂದಲೂ ಕೂಡ ತನ್ನ ಮೇಲೆ ಅವರೊಂದು ಅಭಿಮಾನ ಮಾಡ್ತಾರಲ್ಲ ಅಂತನ್ನೋ ಕಾರಣ ಇಟ್ಟುಕೊಂಡು ಅದರದ್ದೇ ಒಂದು ಪ್ರತಿಭಟನಾ ಮಾಡಿ ಕೈಕೇಯಿಯನ್ನೇ ಬಂದೀಖಾನೆಗೆ ಹಾಕಿಸಿ ಜನ ಬೆಂಬಲ ಇದ್ದವ್ರು ಮಾಡೋ ಕೆಲಸ ಏನು ಅಂತ ಹೆಚ್ಚು ವಿವರಣೆ ಮಾಡಿದ್ರೆ ಆಭಾಸ ಆಗ್ತದೆ ರಾಮಾಯಣ. ಅದು ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಇತ್ತೀಚೆಗೆ 1 ಬಸ್ಸು 2 ಬಸ್ಸು 3 ಬಸ್ಸು ಜನ ತಗೊಂಡು ಬಂದಿರ್ತಾರೆ. ಎಲ್ಲಿದ ಜೈಲಿನಿಂದ ಮೆರವಣಿಗೆ ಮಾಡಿಕೊಂಡು ಬರಲಿಕ್ಕೆ. ರಾಮನಿಗೆ ಕೈಕೇಯಿ ಮಂತ್ರ ಇಬ್ಬರನ್ನ ತನಗಿರೋ ಜನ ಬೆಂಬಲ, ತನಗಿರೋ ತಂದೆಯ ಬೆಂಬಲ ಎಲ್ಲ ಇಟ್ಕೊಂಡು ಇವರಿಬ್ಬರನ್ನ ಬಂದೀಖಾನೆಯಲ್ಲಿ ಹಾಕಿಸಿ ಚೈತ್ರ ಮಾಸದ ಆ ತ್ರಯೋದಶಿ ತನ್ನದೇ ಪಟ್ಟಾಭಿಷೇಕ ಆಗಬೇಕು ಅಂತ ಮಾಡ್ಕೊಂಡಿದ್ದಿದ್ರೆ ಕೈಕೇಯಿ ಏನ್ ಮಾಡ್ತಿದ್ದು ಹೇಳಿ ಮಾಡ್ತಾರೆ. ಮಂಥನ ಏನ್ ಮಾಡ್ತಿದ್ದು, ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ರಾಮ ಹಾಗೆ ಮಾಡಲಿಲ್ಲ. ಅದೊಂದು ಬೇರೆ ಗುಣ ಇದೆ. ಆ ಗುಣದ ಹೆಸರನ್ನು ಹೇಳ್ತಾರೆ ಮುಂದೆ. ಪ್ರಜೆಗಳಿಗೆ ಹಿತನೂ ಆಗಬೇಕು, ತಾನು ಧರ್ಮವನ್ನೂ ನಡೆಸಬೇಕು. ಇನ್ನೂ ಒಂದು ಧರ್ಮ ಇದೆ, ಅದು ತಂದೆಯ ವಾಕ್ಯವನ್ನ ಪಾಲನೆಯೂ ಮಾಡಬೇಕು, ತನ್ನ ಪ್ರತಿಜ್ಞೆಯನ್ನು ಉಳಿಸ್ಕೊಳ್ಬೇಕು. ಪ್ರತಿಜ್ಞೆ ಬಿಟ್ಟೇ ತಾಗಬಾರದು, ತ್ಯಾಗವನ್ನು ಬೆಳೆಯಬೇಕು, ಸ್ವಾರ್ಥ ಬಿಡಬೇಕು. ಹೀಗೆ ಸ್ವಾರ್ಥ ಬಿಡೋದು, ತ್ಯಾಗ ಬೆಳೆಯೋದು, ತಂದೆಯ ಮಾತನ್ನು ಪಾಲನೆ ಮಾಡೋದು, ಪ್ರಜೆಗಳಿಗೂ ಹಿತ ಆಗುವಂತೆ ನೋಡ್ಕೊಳ್ಳೋದು, ಈ ರೀತಿ ರಾಮಚಂದ್ರ ಇದ್ದ ಅನ್ನೋದನ್ನ ರಾಮಾಯಣ ನಮ್ಮ ಕಣ್ಣಿ ಕಟ್ಟುವಂತೆ ವರ್ಣನೆ ಮಾಡ್ತದೆ. ಅದಕ್ಕೆ ವೇದಗಳೆಲ್ಲ ತ್ಯಾಗಕ್ಕೆ ಬಹಳ ಮಹತ್ವ ಕೊಟ್ಟಿದೆ. ಅದನ್ನ ರಾಮ ಹೇಳ್ದ, ಅದು ಒಂದು ದೊಡ್ಡ ಗುಣ. ತ್ಯಾಗೇ ನೈಕೆ ರಮತತ್ವಮಾನಶೋ ಅಂತ, ತ್ಯಾಗದಿಂದ ಜಗತ್ತಿನೊಳಗೆ ಬಹಳ ದೊಡ್ಡ ಕೀರ್ತಿ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಈ ಗುಣಗಳೆಲ್ಲ ರಾಮದಲ್ಲಿ ಇತ್ತು ಅನ್ನುವುದನ್ನು ನಾವು ನೋಡ್ತೀವಿ. ಧರ್ಮಜ್ಞ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ. ಎಂದೂ ಪ್ರಜೆಗಳ ಬೆಂಬಲವನ್ನ ತನ್ನ ಸ್ವಾರ್ಥಕ್ಕೆ ವಿನಿಯೋಗಿಸದೆ ಪ್ರಜೆಗಳ ಹಿತಕ್ಕಾಗಿಯೇ ಮೀಸಲು ಮಾಡಿದಂತಹ ಪ್ರಜೆಗಳ ಬೆಂಬಲವುಳ್ಳವರು ರಾಮ ಅಂತ. ಯಾರಿಗಿದೆ ಇಂಥ ನಿಸ್ವಾರ್ಥ ಭಾವ? ನಡಿ, ಕೈಕೇಯಿ ಭರತ ರಾಜ್ಯ ಆಳ್ಕೊಂಡಿರಲಿ,